ಪಾವನ ಪಾದಾರವಿಂದಗಳಲ್ಲಿ ಹೊಣೆ ಮನೆದು ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ, ಗ್ರಂಥಕರ್ತರಾದ ಪರಮ ಪೂಜ್ಯ ಸಾಧು ಶ್ರೀ ನಿಶ್ಚಲದಾಸಜಿಯವರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ, ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 16ನೇ ವರ್ಷದ ಭಗವಚ್ಚಿಂತನ ಸಾಧನಾ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ 2ನೇ ತರಂಗದ 61ನೆಯ ವಿಷಯಾಂಕದಲ್ಲಿ ಅಧಿಕಾರಿ ಮಂಡನ ಮಾಡತಕ್ಕಂಥವ್ರದ ಪೂರ್ವ ಪಕ್ಷಿಗೆ ಕ್ರಮದಿಂದ ಉತ್ತರವನ್ನು ಹೇಳೋರದಾರ. ಮೊದಲನೇದೇನು, ಮೋಕ್ಷದ ಪ್ರಥಮ ಅಂಶದ ಇಚ್ಛೆಯು ಸಂಭವಿಸುತ್ತದೆ. ಅವ ಪೂರ್ವ ಪಕ್ಷಿ ಏನು ಹೇಳೋಣ ಅಂತ ಕೇಳಿದರೆ, ಪ್ರಥಮದಲ್ಲಿ ಹೇಳಿದ್ದೇನೆಂದರೆ, ಯಾವ ಮೋಕ್ಷದ ಇಚ್ಛೆ ಯಾರಿಗೂ ಆಗುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಮೋಕ್ಷದಲ್ಲಿ 2 ಅಂಶಗಳನ್ನು ಮಾಡಿದ್ದಾನೆ. ಒಂದನೇದು ಕಾರಣ ಸಹಿತ ಜಗತ್ತಿನ ನಿವೃತ್ತಿಯು ಮೋಕ್ಷದ ಮೊದಲನೇ ಅಂಶ. 2ನೇದ್ದು ಬ್ರಹ್ಮದ ಪ್ರಾಪ್ತಿ. ಈ 2 ಅಂಶದಿಂದ ಕೂಡಿದ ಯಾವ ಮೋಕ್ಷ ಐತಲ್ಲ, ಇದಕ್ಕೆ ಅಧಿಕಾರಿಗಳು ಯಾರೂ ಇಲ್ಲ. ಕಾರಣ ಸಹಿತ ಜಗತ್ತಿನ ನಿವೃತ್ತಿ ರೂಪ ಮೋಕ್ಷದ ಪ್ರಥಮ ಅಂಶದ ಇಚ್ಛೆ ಯಾರಿಗೂ ಇರುವುದೇ ಇಲ್ಲ. ಯಾಕಂತ ಕೇಳಿದರೆ, ಪ್ರಸಿದ್ಧವಾಗಿ 3 ದುಃಖಗಳು ಪ್ರತಿಯೊಬ್ಬಗೆ ಅದಾವೆ. ಆ 3 ದುಃಖಗಳು ಯಾವ್ಯಾವು? ಆಧ್ಯಾತ್ಮಿಕ ದುಃಖ, ಆದಿ ಭೌತಿಕ ದುಃಖ, ಆದಿ ದೈವಿಕ ದುಃಖ. ಅದಕ್ಕೆ ತ್ರಿತಾಪಗಳು ಅಂತ ಕೂಡ ಕರೀತಾರೆ. ಈ 3 ಪ್ರಕಾರದ ದುಃಖದ ನಿವೃತ್ತಿ ಇಚ್ಛೆಯನ್ನು ಸರ್ವಪುರುಷರು ಮಾಡ್ತಾರೆ ವಿನಃ, ಆ ದುಃಖದ ನಿವೃತ್ತಿಯು ತಮ್ಮ ತಮ್ಮ ಉಪಾಯಗಳಿಂದ ಆಗ್ತಾ ಅದ. ಅದಕ್ಕೆ ಉಪಾಯಗಳು ಹೇಳಿದ. ರೋಗಜನ್ಯ ದುಃಖಕ್ಕೆ ಔಷಧಾದಿಗಳ ಉಪಾಯ ಅದಾವ. ಹಸುವಿಂದ ಆಗ್ತಕ್ಕಂಥ ದುಃಖಕ್ಕೆ ಊಟೋಪಚಾರದ. ಹೀಗೆ ಅನೇಕ ತಮ್ಮ ತಮ್ಮ ಉಪಾಯಗಳಿಂದ ಆ 3 ದುಃಖಗಳ ನಿವೃತ್ತಿ ಇಚ್ಛೆಯನ್ನು ಮಾಡ್ತಾರೆ ಹೊರತು, ಮೂಲ ಸಹಿತ ಜಗತ್ತಿನ ನಿವೃತ್ತಿಯ ಇಚ್ಛೆಯುಳ್ಳ ಮುಮುಕ್ಷು ಅಧಿಕಾರಿ ಸಂಭವಿಸುವುದಿಲ್ಲ ಅಂತೇನು ಹಿಂದೆ ಪೂರ್ವ ಪಕ್ಷಿ ಶಂಕ ಮಾಡಿದ್ದಾನೆ. ಅದಕ್ಕೆ ಸಮಾಧಾನವನ್ನು ಹೇಳ್ತಾ ಇದ್ದಾರೆ. ಮೂಲ ಅಂದರೆ ಜಗತ್ತಿನ ಕಾರಣವಾದ ಯಾವ ಅಜ್ಞಾನ. ಜಗತ್ತಿಗೆ ಕಾರಣವಾದದ್ದು ಯಾವುದು ಅಂತ ಕೇಳಿದ್ರೆ ಅಜ್ಞಾನ. ಯಾವುದರ ಅಜ್ಞಾನ? ಅಜ್ಞಾನವೇ ಜಗತ್ತಿಗೆ ಕಾರಣ ಅಂತ ಹೇಳ್ತಿರಲ್ಲ, ಯಾವುದರ ಅಜ್ಞಾನ ಅಂತ ಕೇಳಿದ್ರೆ ಆತ್ಮಸ್ವರೂಪದ, ನಮ್ಮ ಸ್ವರೂಪದ ಅಜ್ಞಾನ, ಅಥವಾ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮನ ಅಜ್ಞಾನ. ಈ ಅಜ್ಞಾನವೇ ಜಗತ್ತಿನ ಕಾರಣರೂಪವಾಗಿರ್ತಕ್ಕಂಥ. ಮತ್ತು ಜಗತ್ತು ಇವುಗಳ ನಾಶ ಇಲ್ಲದೇ 3 ಪ್ರಕಾರದ ದುಃಖಗಳು ಬೇರೆ ಉಪಾಯಗಳನ್ನು ಧ್ವಂಸಂದ್ರೆ ನಾಶ ಆಗುವುದಿಲ್ಲ. ಕಾರಣ ನಾಶ ಆಗದ ಹೊರತಾಗಿ ಕಾರ್ಯದ ನಾಶ ಆಗುವುದಿಲ್ಲ ನಿಯಮದ. ಕಾರಣ ನಾಶ ಆಗಬೇಕಾಗಿತ್ತು ಅಂದ್ರೆ, ಕಾರ್ಯನಾಶ ಆಗಬೇಕಾಗಿತ್ತು ಅಂದ್ರೆ ಕಾರಣದ ನಾಶ ಆಗಬೇಕು. ಜಗತ್ತಿಗೆ ಕಾರಣ ಅಜ್ಞಾನದ. ಆ ಅಜ್ಞಾನದ ನಾಶ ಆಗುವ ತನಕ ಯಾವ ಉಪಾಯ ಮಾಡಿದರೂ ಕೂಡ ದುಃಖಗಳ ನಿವೃತ್ತಿ ಆಗುವುದಿಲ್ಲ. ಮತ್ತು ಮೂಲ ವಿದ್ಯೆಯ ನಾಶದಿಂದ ಸರ್ವ ದುಃಖಗಳು, ದುಃಖಕ್ಕೆ ಕಾರಣವಾದ ರೋಗಾದಿಗಳು,
ರೋಗಾದಿಗಳಿಗೆ ಆಶ್ರಯವಾದ ಶರೀರಾದಿಗಳು. ಇವೆಲ್ಲವೂ ನಾಶ ಆಗಬೇಕಾಗಿತ್ತು ಅಂದ್ರೆ ಮೂಲ ವಿದ್ಯೆ ಅಂತ ಏನು ಅದಲ್ಲ, ತನ್ನ ಸ್ವರೂಪವನ್ನು ಆಚ್ಛಾದನೆ ಮಾಡಿರ್ತಕ್ಕಂಥ ಮೂಲವಿದ್ಯೆ ಏನದ ಅದು ನಾಶ ಆದ್ರೇ ಅದರಿಂದ ಏನೇನು ನಾಶ ಆಗ್ತದೆ ಅಂತ್ಕೆರ ಸರ್ವ ದುಃಖಗಳು ನಾಶ ಆಗ್ತವೆ. ದುಃಖಕ್ಕೆ ಕಾರಣವಾದದ್ದು ರೋಗಾದಿಗಳು ನಾಶ ಆಗ್ತವೆ. ರೋಗಾದಿಗಳಿಗೆ ಆಶ್ರಯವಾದದ್ದು ಯಾವುದು? ಶರೀರ. ಶರೀರ ಇಲ್ಲದೆ ಹೋದ್ರೆ ರೋಗ ಇಲ್ಲ, ರೋಗ ಇಲ್ಲದೆ ಹೋದ್ರೆ ದುಃಖ ಇಲ್ಲ. ಹಾಗಾದ್ರೆ ಆ ಮೂಲಾವಿದ್ಯಾ ನಾಶ ಆತಂದ್ರೆ ಅದು ಏನು ಮಾಡ್ತದೆ ಅಂತ ಕೇಳಿದ್ರೆ ಸರ್ವ ದುಃಖಗಳ ನಾಶ ಮಾಡ್ತದೆ. ಮತ್ತು ದುಃಖದ ಕಾರಣವಾಗಿರ್ತಕ್ಕಂಥ ರೋಗಾದಿಗಳು, ಆ ರೋಗಾದಿಗಳಿಗೆ ಆಶ್ರಯ ಯಾವುದು? ಶರೀರ. ಇದು ಕೂಡ ಏನಾಗ್ತದೆ ಅಂದ್ಕೇರ ನಾಶ ಆಗ್ತದೆ. ಆದ್ದರಿಂದ ತ್ರಿವಿಧ ದುಃಖಗಳ ನಾಶದ ನಿಮಿತ್ತವಾಗಿ ಕಾರಣ ಸಹಿತ ಜಗತ್ತಿನ ನಿವೃತ್ತಿ ರೂಪ ಮೋಕ್ಷದ ಪ್ರಥಮ ಅಂಶವನ್ನು ಸಕಲ ಪುರುಷರು ಇಚ್ಛಿಸುತ್ತಾರೆ. ನೀ ಹೇಳ್ತಕ್ಕಂಥ ತ್ರಿವಿಧ ದುಃಖದ ನಿವೃತ್ತಿ ಆಗಬೇಕಾಗಿತ್ತು ಅಂತಂದ್ರೆ ಮೂಲವಾಗಿರ್ತಕ್ಕಂಥ ಅವಿದ್ಯೆ ಏನದ ಅದು ನಾಶ ಆಗಬೇಕು. ಅದು ನಾಶ ಆದ್ರನ್ನ ಸರ್ವ ದುಃಖಗಳ ನಾಶ ಆಗ್ತದೆ. ಆ ಸರ್ವ ದುಃಖಗಳ ನಾಶದ ನಿವೃತ್ತಿಗೋಸ್ಕರವಾಗಿ, ಸರ್ವತ್ತೆ ದುಃಖಗಳ ನಾಶದ ನಿಮಿತ್ತವಾಗಿ ಎಲ್ಲ ಪುರುಷರು ಏನು ಮಾಡ್ತಾರೆ? ಅಜ್ಞಾನ ಸಹಿತ ಕಾರಣ ಸಹಿತ ಜಗತ್ತಿನ ನಿವೃತ್ತಿ ರೂಪ ಮೋಕ್ಷದ ಇಚ್ಛೆಯನ್ನು ಮಾಡ್ತಾರೆ. ಈ ರೀತಿಯಾಗಿ ಪುರುಷರು ಯಾರೂ ಇಲ್ಲಂತ ಹೇಳಿದ್ದಲ್ಲ. ಇದಕ್ಕೆ ತಾತ್ಪರ್ಯವನ್ನು ಹೇಳ್ತಾ ಇದ್ದಾರೆ. ಯಾರು ಸರ್ವ ಔಷಧ ಮೊದಲಾದ ಉಪಾಯಗಳನ್ನು ಮಾಡುವುದರಲ್ಲಿ ಸಮರ್ಥರಿರುವರೋ, ಯಾರೇ ರೋಗಕ್ಕೆ ಯಾವ ಔಷಧ ಐತಿ ಅನ್ನೋದು ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥ ಸಮರ್ಥರೇನದಾರಲ್ಲ, ಅವರ ದುಃಖಗಳು ಕೂಡ ನಿಯಮದಿಂದ ದೂರ ಆಗುವುದಿಲ್ಲ. ಆ ಕೆಲವು ಪುರುಷರ ರೋಗಾದಿಜನ್ಯ ದುಃಖ ಔಷಧಾದಿ ಉಪಾಯಗಳಿಂದ ನಾಶ ಆಗ್ತದೆ. ಪುನಃ ಮತ್ತು ಕೆಲವರ ದುಃಖ ಔಷಧಾದಿ ಉಪಾಯಗಳಿಂದ ನಾಶ ಆಗುವುದಿಲ್ಲ. ಕೆಲವೊಂದು ಔಷಧಗಳಿಂದ ಕೆಲವೊಂದು ರೋಗಗಳು ನಾಶಕ್ಕವ ವಿನಃ ಎಲ್ಲ ದುಃಖಗಳು ನಾಶ ಆಗುವುದಿಲ್ಲ. ಆದ್ದರಿಂದ ಔಷಧ ಮೊದಲಾದ ಉಪಾಯಗಳಿಂದ ರೋಗಾದಿಜನ್ಯ ದುಃಖಗಳು ನಿವೃತ್ತಿ ಆಗುವುದಿಲ್ಲ. ಔಷಧಾದಿ ಉಪಾಯಗಳಿಂದ ಯಾವ ದುಃಖದ ನಿವೃತ್ತಿ ಆಗುತ್ತವೆಯೋ ಅವರ ದುಃಖಗಳು ಪುನಃ ಉತ್ಪತ್ತಿ ಆಗುತ್ತಾ ಇದ್ದಾವೆ. ಒಂದು ಔಷಧ ತೊಗೊಂಡ್ರೆ ಎಲ್ಲ ರೋಗಗಳು ಬರಂಗ ಇಲ್ಲ ಅಂತ ಹಿಂಗೆ ಇಲ್ಲ, ಪುನಃ ಉತ್ಪತ್ತಿ ಆಗ್ತಾವೆ. ಆದ್ದರಿಂದ ಔಷಧಾದಿ ಉಪಾಯಗಳಿಂದ ದುಃಖಗಳು ಅತ್ಯಂತ ನಿವೃತ್ತಿ ಆಗುವುದಿಲ್ಲ. ನಿವೃತ್ತಿಯೊಳಗೆ ಎರಡು ಪ್ರಕಾರದ ಏನು? ಅತ್ಯಂತ ನಿವೃತ್ತಿ. ಅತ್ಯಂತ ನಿವೃತ್ತಿ ಅಂದರೆ ಕಾರಣ ಸಹಿತ ಕಾರ್ಯದ ನಿವೃತ್ತಿ. ಇದಕ್ಕೇನಂತಾರೆ? ಅತ್ಯಂತ ನಿವೃತ್ತಿ. ಔಷಧಾದಿಗಳಿಂದ ರೋಗಜನ್ಯ ದುಃಖ ಅದು ಅತ್ಯಂತ ನಿವೃತ್ತಿ ಆಗುವುದಿಲ್ಲ. ನಿವೃತ್ತಿ ಆದರೂ ಕೂಡ ಪುನಃ ಉತ್ಪತ್ತಿ ಆಗ್ತದೆ. ಯಾವುದ್ರ ನಿವೃತ್ತಿ ಆದ ಬಳಿಕ ಪುನಃ ಉತ್ಪತ್ತಿನೇ ಆಗುವುದಿಲ್ಲೋ ಅದಕ್ಕೇನಂತಾರೆ? ಅತ್ಯಂತ ದುಃಖ ನಿವೃತ್ತಿ. ಪುನಃ ಉತ್ಪತ್ತಿ ಆಗುವುದಿಲ್ಲವೋ ಅದಕ್ಕೆ ಅತ್ಯಂತ ನಿವೃತ್ತಿ ಅಂತ ಹೇಳ್ತಾ ಇದ್ದಾರೆ. ಔಷಧಾದಿ ಉಪಾಯಗಳಿಂದ ದುಃಖದ ನಿವೃತ್ತಿಯು ನಿಯಮಪೂರ್ವಕವಾಗಿ ನಾಶ ಆಗುವುದಿಲ್ಲ. ಮತ್ತು ನಿವೃತ್ತಿಯಾದ ಯಾವ ದುಃಖವಿರೋದೋ ಅದರ ಉತ್ಪತ್ತಿ ಕೂಡ ಪುನಃ ಆಗ್ತದೆ. ಆದ್ದರಿಂದ ಅತ್ಯಂತ ನಿವೃತ್ತಿಯು ಈ ಉಪಾಯಗಳಿಂದ ಆಗುವುದಿಲ್ಲ. ದುಃಖದ ಅತ್ಯಂತ ನಿವೃತ್ತಿ ನೀನೇನು ಉಪಾಯಗಳನ್ನು ಹೇಳಿದೆಯಲ್ಲ ಆ ಉಪಾಯಗಳಿಂದ ನಾಶ ಆಗುವುದಿಲ್ಲ. ಮತ್ತು ದುಃಖದ ಸಕಲ ಸಾಧನಗಳು ನಾಶವಾದದ್ದಾದರೆ ಸಕಲ ದುಃಖಗಳು ನಿಯಮಪೂರ್ವಕವಾಗಿ ನಾಶ ನಿವೃತ್ತಿ ಆಗ್ತವೆ. ದುಃಖದ ಕಾರಣ ಸಾಧನ ಅಂತಾರೆ, ಕಾರಣ ಅಂತ ಕರೀತಾರೆ. ಆ ದುಃಖದ ಸಾಧನಗಳ ನಾಶ ಆದರೆ ದುಃಖಗಳು ನಿಯಮಪೂರ್ವಕವಾಗಿ ನಿವೃತ್ತಿ ಆಗ್ತವೆ. ಮತ್ತು ದುಃಖದ ಸಾಧನ ನಾಶದ ನಂತರ ಪುನಃ ದುಃಖ ಆಗುವುದಿಲ್ಲ.
ಕಾರಣವನ್ನೇ ಕಳೆದುಕೊಂಡಿರ್ತಕ್ಕಂಥ ಪುರುಷನಿಗೆ ಪುನಃ ದುಃಖದ ಉತ್ಪತ್ತಿ ಆಗುವುದೇ ಇಲ್ಲ. ಆದ್ದರಿಂದ ದುಃಖಗಳನ್ನು ನಿವೃತ್ತಿ ಮಾಡಿಕೊಳ್ಳುವ ನಿಮಿತ್ತವಾಗಿ ದುಃಖದ ಸಾಧನ, ಆ ದುಃಖದ ಸಾಧನ ನಿವೃತ್ತಿ ಇಚ್ಛೆಯ ಸರ್ವರೆಗೂ ಕೂಡ ಆಗುತ್ತದೆ. ಹ್ಯಾಂಗ್ರಿ ಅಂತೇಳಿ ಏನೋ ಟಿಪ್ಪಣಿ ಕೆಳಗೆ ಹೇಳ್ಯಾನಲ್ಲ, ಏನು ಹೇಗೆ ಅಂದರೆ ಕಫಕಾರಕ ಪದಾರ್ಥಗಳ ತ್ಯಾಗದ ಹೊರತು ಕಫರೋಗ ನಿವೃತ್ತಿ ಆಗುವುದಿಲ್ಲ. ಕಫರೋಗ ನಿವೃತ್ತಿ ಆಗಬೇಕಾಗಿತ್ತಂದ್ರೆ ಬರೀ ಔಷಧಿಯಿಂದ ಆಗಂಗಿಲ್ಲ. ಕಫಕ್ಕೆ ಕಾರಣೀಭೂತವಾದದ್ದು ಯಾವ ಅಲ್ರಿ? ಅವಾಗ ಔಷಧ ತಗೊಳವ ಮತ್ತು ಬಜಿ ತಿನ್ನವ, ಔಷಧ ತಗೊಳವ ಮತ್ತು ಬಜಿ ತಿನ್ನವ, ಅದು ಹೆಂಗೆ ನಾಶ ಆಗ್ತದೆ ತಮ್ಮ? ಅವರಂತಾರಲ್ಲ, ಕಫಕಾರಕ ಪದಾರ್ಥಗಳ ತ್ಯಾಗದ ಹೊರತು ಕಫಕ್ಕೆ ಕಾರಣೀಭೂತವಾದದ್ದು ಯಾವುದದ ಅದನ್ನು ತ್ಯಾಗ ಮಾಡು. ಆದ್ದರಿಂದ ಕಫ ನಿವೃತ್ತಿಯ ಇಚ್ಛೆಯನ್ನು ನಾನು ವೈದ್ಯರಿಂದ ತಿಳಿದುಕೊಂಡ ಕಫಕಾರಕ ಪದಾರ್ಥಗಳ ತ್ಯಾಗ ಮಾಡುವೆನು. ಹಿಂಗೆ ವಿಚಾರ ಮಾಡ್ತಾನೋ. ಇದು ಪುನಃ ಪುನಃ ನನಗೆ ಕಫ ಆಗಲಕತ್ತೈತಿ ಅಂದ ಬಳಿಕ ಎಷ್ಟು ಔಷಧ ತೊಗೊಂಡ್ರೂ ಕೂಡ ಈ ಕಫ ಪುನಃ ಉತ್ಪತ್ತಿ ಆಕೈತಿ. ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರೆ ಕಫ ಕಾರಣ ಏನು ಅದನ್ನು ಡಾಕ್ಟರ್ ಕಡೆಯಿಂದ ತಿಳ್ಕೊತಾನೆ. ತಿಳ್ಕೊಂಡು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಸಾಧನಗಳ ನಿವೃತ್ತಿಯನ್ನು ಮಾಡ್ತಾನೆ. ಸಾಧನ ನಿವೃತ್ತಿ ಹೇಗೆ ಇಚ್ಛಿಸುತ್ತಾನೆಯೋ ಅದರಂತೆ ದುಃಖದ ಸಾಧನಗಳ ನಿವೃತ್ತಿ ಇಲ್ಲದೆ ದುಃಖದ ನಿವೃತ್ತಿ ಆಗುವುದಿಲ್ಲ. ದುಃಖದ ಸಾಧನೆ ಏನದ ಅದನ್ನು ನಿವೃತ್ತಿ ಮಾಡ್ಕೋಬೇಕು. ಆದ್ದರಿಂದ ದುಃಖದ ನಿವೃತ್ತಿಯನ್ನು ಇಚ್ಛಿಸುವ ಪುರುಷ ನಾನು ಶಾಸ್ತ್ರಗಳಿಂದ ತಿಳಿದುಕೊಂಡು ದುಃಖದ ಸಾಧನಗಳನ್ನು ತ್ಯಾಗ ಮಾಡುತ್ತೇನೆ ಈ ಎಂದು ದುಃಖದ ಸಾಧನ ನಿವೃತ್ತಿಯನ್ನು ಕೂಡ ಇಚ್ಛೆ ಮಾಡ್ತಾ ಇದ್ದಾನೆ. ಅದರಂತೆ ಅಂತ ಹೇಳ್ದಂಗೆ ಆಯ್ತು. ಇನ್ನು ಆ ದುಃಖದ ಸಾಧನೆ ಯಾವುದಪ್ಪ? ಸಾಧನ ನಾಶ ಆದ್ರೆ ಕಾರಣ ನಾಶ ಆದ್ರೆ ಕಾರ್ಯನಾಶ ಆಗ್ತದೆ. ಆ ದುಃಖದ ಸಾಧನೆ ಯಾವುದು ಅಂತ ಕೇಳಿದ್ರೆ ಅಜ್ಞಾನ ಮತ್ತು ಅದರ ಕಾರ್ಯವಾದ ಪ್ರಪಂಚ ಇರುತ್ತದೆ. ದುಃಖದ ಸಾಧನೆ ಏನಂತ ತಿಳ್ಕೊಂಡ್ರಿ? ಅಜ್ಞಾನದ ಕಾರ್ಯವಾದ ಪ್ರಪಂಚ. ಈ ಅಜ್ಞಾನ ನಾಶ ಆಗದ ಹೊರತಾಗಿ ಈ ವಾರ್ತೆಯು ಛಾಂದೋಗ್ಯೋಪನಿಷತ್ತಿನಲ್ಲಿ ಭೂಮಾವಿದ್ಯೆಯಲ್ಲಿ ಪ್ರಸಿದ್ಧವಿದೆ. ಈ ದುಃಖದ ಕಾರಣ ಯಾವುದು ಅಂತ ಕೇಳಲಾಕ ಇದು ಛಾಂದೋಗ್ಯೋಪನಿಷತ್ತಿನೊಳಗೆ ಪ್ರಸಿದ್ಧವಾಗಿರ್ತಕ್ಕಂಥ ವಿಚಾರ ಒಂದು ಬರ್ತದೆ. ಏನು ಬರ್ತದೆ ಅಂತ ಕೇಳಿದ್ರೆ, ಒಂದು ಸಮಯದಲ್ಲಿ ಸನತ್ಕುಮಾರರ ಹತ್ತಿರ ನಾರದರು ಪ್ರಾಪ್ತರಾದರು. ನಾರದರಂತಕ್ಕಂಥ ಮಹಾಪುರುಷ ಅವ ಸನತ್ಕುಮಾರ್ ಅಂತಕ್ಕಂಥ ಮಹಾತ್ಮರ ಸಮೀಪಕ್ಕೆ ಬಂದೇನಂತಾನ, ನಾನು ಶೋಕ ಸಹಿತನಾಗಿದ್ದೇನೆ. ಅಲ್ರಿ ಭಗವನ್, ಹೇ ಪರಮಾತ್ಮ ಸ್ವರೂಪನಾದ ಸದ್ಗುರುನಾಥನೇ, ಯಾವ ಆತ್ಮಜ್ಞಾನಿ ಪುರುಷ ಇರುವನೋ ಅವನಿಗೆ ಶೋಕ ಇರುವುದಿಲ್ಲ. ಆತ್ಮವಿತ್ ಶೋಕಂ ತರತಿ. ಆತ್ಮವನ್ನು ತಿಳಿದವನಿಗೆ ಮಾತ್ರ ಶೋಕವನ್ನು ಸಾಗರವನ್ನು ದಾಟುತ್ತಾನೆ. ಮತ್ತು ನಾನು ಶೋಕ ಸಹಿತನಾಗಿದ್ದೇನೆ. ನಾನು ಶೋಕ ಸಹಿತನಾಗಿದ್ದೇನೆ, ಆದ್ದರಿಂದ ನಾನು ಅಜ್ಞಾನಿ ಇದ್ದೇನೆ. ಶೋಕ ಐತಿ ಅಂದ ಬಳಕ ಇದ್ರ ಹಿಂದೆ ಅಜ್ಞಾನ ಇರಲಿಕ್ಕೇ ಬೇಕು ಅಂತ ನಾರದ ನಿಶ್ಚಯ ಮಾಡಿದ. ಯಾಕೆ? ಶೋಕದ ಕಾರಣ ಅಜ್ಞಾನ. ಆದ್ದರಿಂದ ನನ್ನ ಅಜ್ಞಾನವು ದೂರವಾಗುವುದು ಅಂತ ಉಪದೇಶವನ್ನು ನನಗೆ ಮಾಡಿರಿ. ಯಾವುದರಿಂದ ಯಾವುದರಿಂದ ನನ್ನ ಅಜ್ಞಾನ ದೂರವಾಗುವುದೋ ಅಂಥ ಉಪಾಯವನ್ನು ನನಗೆ ಹೇಳ್ರಿ. ಹೇ ನಾರದ, ಸನತ್ಕುಮಾರ್ ಹೇಳ್ತಾ ಇದ್ದಾರಲ್ಲ, ನಾರದ ಭೂಮಾಶೋಕರಹಿತವಾಗಿದ್ದು ಸುಖಸ್ವರೂಪವಾಗಿದೆ. ಭೂಮಾ ಅಂತೇನದ ಅದಕ್ಕೆ ಬ್ರಹ್ಮ ಅಂತ ಕರೀತಾರೆ. ಭೂಮ ಏನದ? ಬೃಹತ್ವಾತ್ ಬ್ರಹ್ಮ ಮಿತ್ಯುಚ್ಯತೆ. ಬ್ರಹ್ಮ ಅಂತ ಅದಕ್ಕೆ ತರ ಬೃಹತ್ವಾತ್ ದೊಡ್ಡದಾಗಿರುವುದರಿಂದ. ದೊಡ್ಡದಂದ್ರೆ ಎರಡು ದೊಡ್ಡದ್ರಿ, ಹೌದಲ್ಲ? ದೊಡ್ಡದಂದ್ರೆ ಎರಡು ದೊಡ್ಡದ್ರಿ ಅಂತ ಕೇಳ, ಪೃಥ್ವಿಗಿಂತ ಜಲ ದೊಡ್ಡದು, ಜಲಕ್ಕಿಂತ ಅಗ್ನಿ ದೊಡ್ಡದು, ಅಗ್ನಿಗಿಂತ ವಾಯು ದೊಡ್ಡದು, ವಾಯುಗಿಂತ
ಆಕಾಶ ದೊಡ್ಡದು. ಆಕಾಶಕ್ಕಿಂತ ಮಾಯೆ, ಮಾಯೆಗಿಂತ ಬ್ರಹ್ಮ. ಮಾಯೆನೂ ಕೂಡ ವ್ಯಾಪಕದ, ಸಾಪೇಕ್ಷಕ ವ್ಯಾಪಕದ ಅದು. ಪರಂತು ನಿರಪೇಕ್ಷಕ ವ್ಯಾಪಕ ಯಾವುದದು ಅಂತ ಕೇಳಿದ್ರೆ ಭೂಮ, ಬ್ರಹ್ಮ. ಮತ್ತು ಭೂಮಕ್ಕಿಂತಲೂ ಭಿನ್ನವಾದ ಸಕಲವೂ ತುಚ್ಛ ರೀ. ತುಚ್ಛ ಅಂದ್ರೇನು? ಬಂಜಿ ಮಗದಂತೆ, ಆಕಾಶ ಪುಷ್ಪದಂತೆ. ಆ ಬಂಜಿ ಮಗ ಅನ್ನೋದು ಪದ ಮಾತ್ರದ, ಶಬ್ದ ಮಾತ್ರದ. ಅರ್ಥ ಎಲ್ಲರೇ ಭೇಟಿ ಆಗೈತೇನೆ ಯಾರಿಗಾರೆ? ಇಲ್ಲ. ಹಾಗೆ ಇದೆಲ್ಲ ಭೂಮಕ್ಕಿಂತ ಭಿನ್ನ ಏನೇನೈತಿ ಅಲ್ಲ ಅದು ತುಚ್ಛ ಅಲ್ರಿ. ಮತ್ತು ದುಃಖದ ಸಾಧನವಾಗಿರುತ್ತದೆ ಎಂದು ಹೇಳಿದರು. ಬ್ರಹ್ಮಕ್ಕೆ ಭೂಮ ಅನ್ನುತ್ತಾರೆ. ಈ ರೀತಿಯಿಂದ ಬ್ರಹ್ಮಕ್ಕಿಂತಲೂ ಭಿನ್ನವಾದ ಯಾವ ವಸ್ತು ಇರುವುದೋ ಅದು ಸಕಲ ದುಃಖದ ಸಾಧನವಾಗಿರುತ್ತದೆ ಎಂದು ಹೇಳಿರುತ್ತಾರೆ. ದುಃಖದ ಸಾಧನ ಯಾವುದು ಅಂದ್ಕೆರ ಬ್ರಹ್ಮಕ್ಕಿಂತಲೂ ಯಾವ ವಸ್ತು ಭಿನ್ನವಾಗಿರ್ತಕ್ಕಂಥದ್ದು ಐತಲ್ಲ ಅದು ಮಾತ್ರ ದುಃಖದ ಸಾಧನ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಆ ದುಃಖದ ಸಾಧನ ಯಾವುದು? ಅಜ್ಞಾನ. ಮತ್ತು ಅದರ ಕಾರ್ಯ ಬ್ರಹ್ಮಕ್ಕಿಂತಲೂ ಭಿನ್ನವಾಗಿದೆ. ಬ್ರಹ್ಮಕ್ಕಿಂತಲೂ ಭಿನ್ನವಾದದ್ದು ಯಾವುದು ಅಂದ್ಕೆರ ಈ ಅಜ್ಞಾನ ಮತ್ತು ಕಾರ್ಯ ರೂಪ ಬ್ರಹ್ಮಕ್ಕಿಂತಲೂ ಭಿನ್ನವಾಗಿದೆ. ಅಜ್ಞಾನದ ಕಾರ್ಯ ಅದು ಬ್ರಹ್ಮಕ್ಕಿಂತಲೂ ಹೇಗದ ಅಂದ್ಕೆರ ಭಿನ್ನವಾಗಿರುವಂಥದ್ದಾಗಿದೆ. ಆದ್ದರಿಂದ ಅದು ದುಃಖದ ಸಾಧನವಾಗಿರುತ್ತದೆ. ದುಃಖದ ಸಾಧನ ಯಾವುದಂತೂ ಅಜ್ಞಾನ ತತ್ಕಾರ್ಯವಾದ ಪ್ರಪಂಚ. ಇದು ಬ್ರಹ್ಮಕ್ಕಿಂತಲೂ ಹೇಗದ ಅಂದ್ಕೆರ ಭಿನ್ನ ಅದ, ಬ್ರಹ್ಮಕ್ಕಿಂತಲೂ ಭಿನ್ನದ. ಆದ್ದರಿಂದ ಏನಂತಾರ? ಅದು ದುಃಖದ ಸಾಧನವಾಗಿರುತ್ತದೆ. ಅದರ ನಿವೃತ್ತಿಯಾಗುವುದನ್ನು ಸರ್ವ ದುಃಖಗಳು ನಿಯಮಪೂರ್ವಕವಾಗಿ ದುಃಖ ಆಗ್ತದೆ. ಕಾರಣನಾಶ ಆದ ಬಳಿಕ ಕಾರ್ಯ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಎಲ್ಲಕ್ಕೂ ಕಾರಣ ಯಾವುದು? ಅಜ್ಞಾನದ. ಆ ಅಜ್ಞಾನ ಏನಾಕತಿ ಅಂದ್ಕ್ಯಾರ ಅಜ್ಞಾನ ನಾಶ ಆದ್ರೆ ದುಃಖ ಅತ್ಯಂತ ನಿವೃತ್ತಿ ಆಗುತ್ತದೆ. ದುಃಖ ಅಜ್ಞಾನ ನಾಶ ಆದ್ರೆ ಮಾತ್ರ ಅತ್ಯಂತ ದುಃಖದ ನಿವೃತ್ತಿ ಆಗ್ತದೆ. ಇದು ಗೊತ್ತಿಲ್ಲದವ ಔಷಧ ಬೆನ್ನತ್ತಾನ ಅಲ್ಲರಿ. ಯಾವ್ದು ಗೊತ್ತಿಲ್ಲವ? ದುಃಖದ ಸಾಧನೆ ಯಾವುದತಿ ಅನ್ನೋದು ತಿಳಿಲಾರ್ದವ. ದುಃಖದ ಸಾಧನೆ ಯಾವುದು? ಬ್ರಹ್ಮಕ್ಕೆ ಭಿನ್ನವಾಗಿರ್ತಕ್ಕಂಥ ಅಜ್ಞಾನ ತತ್ಕಾರ್ಯವಾದ ಪ್ರಪಂಚ. ಇದು ದುಃಖಕ್ಕೆ ಸಾಧನ ಅಲ್ರಿ. ಆದ್ದರಿಂದ ಸಕಲ ದುಃಖಗಳ ನಿವೃತ್ತಿಯ ನಿಮಿತ್ತವಾಗಿ, ಎಲ್ಲ ದುಃಖದ ನಿವೃತ್ತಿ ನಿಮಿತ್ತವಾಗಿ ಅಜ್ಞಾನ ಸಹಿತ ಪ್ರಪಂಚದ ನಿವೃತ್ತಿ ರೂಪ ಮೋಕ್ಷದ ಪ್ರಥಮ ಔಷಧ ಇಚ್ಛೆ ಸಂಭವಿಸುತ್ತದೆ. ಅವೇನು ಹೇಳ್ದ? ಈ ಮೋಕ್ಷದ ಪ್ರಥಮ ಔಷಧ ಅಧಿಕಾರಿ ಯಾರು ನಾಶವನ್ನು ಯಾರು ಇಚ್ಛೆ ಮಾಡುವುದಿಲ್ಲ. ಆದರೆ ವಿಚಾರ ಮಾಡಿ ನೋಡಿದ್ದಾದ್ರೆ ಅಜ್ಞಾನ ಸಹಿತ ಪ್ರಪಂಚದ ನಿವೃತ್ತಿ ರೂಪ ಮೋಕ್ಷದ ಪ್ರಥಮ ಔಷಧ ಇಚ್ಛೆ ಸಂಭವಿಸುತ್ತದೆ. ಅದಕ್ಕೊಂದು ಟಿಪ್ಪಣಿ ಬರೀತಾ ಇದ್ದಾರೆ. ಈ ಶಂಕ ಇರುತ್ತದೆ. ಯಾವ ವಸ್ತುವನ್ನು ಪೂರ್ವದಲ್ಲಿ ಅನುಭವ ಮಾಡಿರುವರೋ ಅದರ ಇಚ್ಛೆಯಾಗುವುದು. ಇದರ ನಿಯಮವು ಈ ಪ್ರಕಾರ ಹಿಂದೊಂದು ಶಂಕ ಮಾಡ್ಯಾನ. ಏನಂತಂದಾನು? ಮೊದಲು ಅನುಭವ ಇರಬೇಕು. ಯಾವುದೇ ಇಚ್ಛೆ ಆಗ್ಬೇಕಾದ್ರೆ ಇಚ್ಛೆಕ್ಕಿಂತ ಮೊದಲು ಏನ್ಬೇಕು? ಅನುಭವ ಇರಬೇಕು. ಅನುಭವ ಇದ್ದದ್ರದ ಇಚ್ಛೆ ಆಕತಿ ವಿನಃ ಈ ಸಾಧಕನಿಗೆ ಬ್ರಹ್ಮದ ಅಧಿಷ್ಠಾನದ ಜಗತ್ತಿನ ಅಧಿಷ್ಠಾನದ ಅನುಭವ ಇಲ್ಲ. ಅನುಭವ ಐತಿ ಅಂದ್ರೆ ಸಾಧಕ ಅಲ್ಲವ, ಜ್ಞಾನಿ ಅದ. ಆದ್ದರಿಂದ ಅವನು ಹಿಂದೆ ಹೇಳ್ಕೊಂಬಂದಾನಲ್ಲ, ಯಾವ ವಸ್ತುವನ್ನು ಪೂರ್ವದಲ್ಲಿ ಅನುಭವ ಮಾಡಿರಬಾರೋ ಅದರ ಇಚ್ಛೆ ಆಗುವುದು. ಇದರ ನಿಯಮ ಏನದ ಅಂತ ಕೇಳಿದ್ರೆ, ಬ್ರಹ್ಮರೂಪ ಅಧಿಷ್ಠಾನ ಜ್ಞಾನದಿಂದ ಅಜ್ಞಾನ ಸಹಿತ ಪ್ರಪಂಚದ ನಿವೃತ್ತಿ ಅನುಭವ ಮುಮುಕ್ಷಿಗೆ ಯಾವ ಕಾಲದಲ್ಲಿಯೂ ಪೂರ್ವದಲ್ಲಿ ಇರುವುದೇ ಇಲ್ಲ ಅಲ್ರಿ. ಏನಿರೋದಿಲ್ಲ? ಬ್ರಹ್ಮರೂಪ ಅಧಿಷ್ಠಾನ ಜ್ಞಾನದಿಂದ ಅಜ್ಞಾನ ಸಹಿತ ಪ್ರಪಂಚದ ನಿವೃತ್ತಿ ಆಕತಿ ಅಂತ ಜ್ಞಾನ ಇದ್ದಿದ್ದಿಲ್ಲ. ಯಾರಿಗೆ? ಮುಮುಕ್ಷುವಿಗೆ. ಆದ್ದರಿಂದ ಅವನಿಗೆ ಅಜ್ಞಾನ ಸಹಿತ ಪ್ರಪಂಚದ ನಿವೃತ್ತಿ ಇಚ್ಛೆ ಆಗುವುದಿಲ್ಲ ಅಂತ ಹಿಂದೆ 65ನೇ ಟಿಪ್ಪಣಿಯೊಳಗೆ
ಇವರೇ ಆ ಶಂಕಾಗ ಉತ್ತೇಜಕವಾದ ಟಿಪ್ಪಣಿಯನ್ನು ಬರೆದಿದ್ರು. ಈಗ ಅದಕ್ಕೆ ಏನು ಹೇಳ್ತಾರೆ, ಸಮಾಧಾನವನ್ನು ಹೇಳ್ತಾರೆ. ಟಿಪ್ಪಣದಲ್ಲಿ ಮಾಡಿದ ಸಂಶಯಕ್ಕೆ ಈ ಸಮಾಧಾನ ಇರುತ್ತದೆ. ಅನುಭವ ಮಾಡಿದ ವಸ್ತುನಿಚ್ಛೆ ಆಗುವುದೆಂಬ ನಿಯಮ ಇಲ್ಲ. ಅನುಭವ ಮಾಡಿದ್ದ ಇಚ್ಛೆನ ವಸ್ತುವಿಂದ ಇಚ್ಛೆ ಆಕತಿ ಅಂತ ನಿಯಮ ಇಲ್ಲ ತಮ್ಮ. ಯಾಕಂದ್ರೆ ಅನುಭವ ಮಾಡಿದ ಸಜಾತಿಯ ವಸ್ತುವಿನ ಇಚ್ಛೆ ಆಗುವುದೆಂಬ ನಿಯಮವಿರುವುದು. ಅನುಭವ ಮಾಡಿದ ಸಜಾತಿ, ಅದರಂತೆ ಮತ್ತೊಂದಿತ್ತಂದ್ರೆ ಅದಕ್ಕೆ ಸಜಾತಿ ಅಂತ ಕರೀತಾ ಇದ್ದಾರೆ. ಬೇವಿನ ಗಿಡದಂತೆ ಮತ್ತೊಂದು ಬೇವಿನ ಗಿಡ, ಹುಣಸಿ ಗಿಡದಂತೆ ಮತ್ತೊಂದು ಹುಣಸಿ ಗಿಡ, ಬ್ರಾಹ್ಮಣಂತೆ ಮತ್ತೊಬ್ಬ ಬ್ರಾಹ್ಮಣ, ಇವೇನದಾವ ಸಜಾತಿ ಅಂತ ಕರೀತಾರೆ. ಏನಂತಾರೆ, ಅನುಭವ ಮಾಡಿದ ಸಜಾತಿಯ ವಸ್ತುನಿಚ್ಛೆ ಆಗುವುದೆಂಬ ನಿಯಮವಿರೋದು. ಒಂದು ವೇಳೆ ಅನುಭವ ಮಾಡಿದ ವಸ್ತುನಿಚ್ಛೆ ಆಗುವುದಾದ್ರೆ ಭುಕ್ತ ಭೋಜನದಲ್ಲಿ ಪುನಃ ಇಚ್ಛೆ ಆಗಬೇಕಾಗಿತ್ತು. ಅನುಭವ ಮಾಡ್ಯಾನ, ಊಟ ಮಾಡ್ಯಾನ ನೋಡಿ, ಚಲೋ ಊಟ ಮಾಡ್ಯಾನ, ಭಾಳ ರುಚಿ ಆಗ್ಯದ. ಅದನ್ನ ಊಟ ಮಾಡ ಅಂದ್ರೇನು, ಭುಕ್ತ ಭೋಜನ ಒಳಗೆ ಹೋಗ್ಯದ. ಅದನ್ನು ಇನ್ನೊಮ್ಮೆ ಊಟ ಮಾಡ್ಬೇಕಂತ ಇಚ್ಛೆ ಆಕತ್ತೇನು? ಆಗುವುದಿಲ್ಲ. ಒಂದು ವೇಳೆ ಅನುಭವ ಮಾಡಿದ ವಸ್ತು ಇಚ್ಛೆ ಆಗುವುದಾದ್ರೆ ಭುಕ್ತ ಭೋಜನದಲ್ಲಿ ಪುನಃ ಇಚ್ಛೆ ಆಗಬೇಕಾಯಿತು. ಹಾಗೆ ಆಗುವುದಿಲ್ಲ. ಅದರ ಸಜಾತಿಯ, ಅದರ ತುಲ್ಯವಾದ ಅಥವಾ ಅದಕ್ಕಿಂತ ವಿಲಕ್ಷಣವಾದ ಅನ್ಯ ಭೋಜನದ ಇಚ್ಛೆಯಾಗುವುದು ಅಲ್ಲ. ಈಗ ಹೋಳಿಗೆ ಉಂಡಾನ ಏನಾಕತಿ, ಆ ಹೊಟ್ಯಾಗ ಆದ ಹೋಳಿಗೆದ ಇಚ್ಛೆ ಆಗೋದಿಲ್ಲ. ಅನುಭವ ಆಗೈತೆ, ಅದು ಅನುಭವ ಆಗೈತಿಲ್ಲ, ಅದರಾಗೋದಿಲ್ಲ. ಅದರಂತೆ ಇನ್ನೊಂದು ಹೋಳಿಗೆ ನೀಡಂತ ನಾವು ಅದಲ್ಲ ಏನೋ ಯಾವುದನ್ನು ಅನುಭವ ಮಾಡ್ಯಾನ ಅದರದ ಅಲ್ಲ, ಅದರಂತೆ ಸಜಾತೀಯವಾಗಿರ್ತಕ್ಕಂಥದ್ದನ್ನು ಇಚ್ಛೆ ಮಾಡ್ತಾ ಇದ್ದಾನೆ. ಹೇಗೆ ಅಜ್ಞಾನ ಸಹಿತ ಪ್ರಪಂಚದ ಅಧಿಷ್ಠಾನ ಬ್ರಹ್ಮವಿರೋದೋ ಹಾಗೆ ಕಲ್ಪಿತ ಸರ್ಪಾದಿಗಳ ಅಧಿಷ್ಠಾನ ರಜ್ವಾದಿಗಳು ಇರುತ್ತವೆ. ಈ ರಜ್ವಾದಿಗಳೇ ಅಧಿಷ್ಠಾನ ಗೊತ್ತಾಗೈತಿಲ್ಲ, ದೃಷ್ಟಾಂತದೊಳಗೆ ಹೇಳ್ತಾ ಇದ್ದಾರಲ್ಲ. ಏನು, ಈ ಯಾವ ಬ್ರಹ್ಮಕ್ಕೆ ಹೇಗೆ ಪ್ರಪಂಚಕ್ಕೆ ಅಧಿಷ್ಠಾನ ಬ್ರಹ್ಮವಿರೋದು ಹಾಗೆ ಕಲ್ಪಿತ ಸರ್ಪಾದಿಗಳ ಅಧಿಷ್ಠಾನ ರಜ್ಜು ಇದೆ. ಸರ್ಪ ಎಲ್ಲಿ ತನಕ ತೋರ್ತದಪ್ಪ? ಸರ್ಪ ತೋರ್ತದ ಇಲ್ಲ, ಎಲ್ಲಿ ತನಕ ತೋರ್ತದ? ಮನೆಗೆ ಹೋಗಿ ಬರುತ್ತಕನ, ಮನೆಗೆ ಹೋಗಿ ಬಾ. ಅಧಿಷ್ಠಾನವಾದ ಹಗ್ಗದ ಜ್ಞಾನ ಆಗದ ಹೊರತಾಗಿ ಯಾವ ರೀತಿಯಾಗಿ ಸರ್ಪದ ನಿವೃತ್ತಿ ಆಗುವುದಿಲ್ಲವೋ ಇದನ್ನು ಅನುಭವ ಮಾಡ್ಯಾನ. ಇದ್ರ ರಜ್ಜುವಾದಿಗಳಿರುವ ಅದರಿಂದ ಅವು ಅಧಿಷ್ಠಾನ ಪರಸ್ಪರ ಸಜಾತೀಯವಾಗಿರುವವು. ರಜ್ಜುವಾದಿಗಳು ಸರ್ಪಾದಿಗಳಿಗೆ ಅಧಿಷ್ಠಾನವಾದ ರಜ್ಜುವಾದಿಗಳು, ಜಗತ್ತಿಗೆ ಅಧಿಷ್ಠಾನವಾದ ಬ್ರಹ್ಮ, ಇವೇನದು ಸಜಾತಿ. ಅದು ಅಲ್ಲೇ ಜಗತ್ತಿಗೆ ಅಧಿಷ್ಠಾನವಾದ ಬ್ರಹ್ಮ ಮತ್ತು ಸರ್ಪಾದಿಗಳಿಗೆ ಅಧಿಷ್ಠಾನವಾದ ರಜ್ಜುವಾದಿಗಳು ಏನದಿವು ಸಜಾತಿಯಾದವು ನೋಡ್ರಿ, ಅಧಿಷ್ಠಾನ ರಜ್ಜುವಾಗಿವೆ. ಆದ್ದರಿಂದ ಅವು ಅಧಿಷ್ಠಾನದಿಂದ ಪರಸ್ಪರ ಸಜಾತಿ, ಅದಕ್ಕೆ ಪರಸ್ಪರ ಏನದ ಸಜಾತಿ. ಹಾಗೂ ಸರ್ಪಾದಿಗಳ ನಿವೃತ್ತಿ ಮತ್ತು ಅಜ್ಞಾನ ಸಹಿತ ಪ್ರಪಂಚದ ನಿವೃತ್ತಿಯೂ ಕೂಡ ಪರಸ್ಪರ ಸಜಾತಿ. ಅಧಿಷ್ಠಾನಗಳಲ್ಲಿ ಸಜಾತಿ ಅದ, ಕಲ್ಪಿತದ ನಿವೃತ್ತಿಯಲ್ಲಿ ಸಜಾತಿ ಅದ. ಆದ್ದರಿಂದ ರಜ್ಜುವಾದಿಗಳ ಜ್ಞಾನದಿಂದ ಸರ್ಪಾದಿಗಳ ನಿವೃತ್ತಿಯು ಮುಮುಕ್ಷುಗೆ ಅನುಭವ ಅದ. ಇದನ್ನು ಅನುಭವ ಮಾಡ್ಯಾನ. ಎಷ್ಟೋ ಸಲ ಹಾವನ್ನು ಮಾಡ್ಯಾನ, ಆ ಹಾವ ರಜ್ಜುವಿನ ಜ್ಞಾನ ಆಗುತ್ತಕ್ಕ ಹೋಗಿಲ್ಲ ಅನ್ನೋದು ಗೊತ್ತಾಗ್ಯದ. ಈ ಅನುಭವದಿಂದ ಆ ಕಾರಣದಿಂದ ಅದರ ಸಜಾತೀಯವಾದ ಬ್ರಹ್ಮದ ಜ್ಞಾನದಿಂದ ಅಜ್ಞಾನ ಸಹಿತ ಪ್ರಪಂಚ ನಿವೃತ್ತಿ ಇಚ್ಛೆ ಸಂಭವಿಸುತ್ತದೆ. ಯಾವಾಗ ಸರ್ಪಕ್ಕೆ ಅಧಿಷ್ಠಾನವಾದ ರಜ್ಜುವಿನ ಜ್ಞಾನವಾದನ್ನು ಸರ್ಪದ ನಿವೃತ್ತಿ ಆಕೈತಿ ಅನ್ನೋದು ಅನುಭವ ಮಾಡ್ಯಾನಲ್ಲ, ಅದರಂತೆ ಬ್ರಹ್ಮದ ಜ್ಞಾನದಿಂದಲೇ ಅಜ್ಞಾನ ಸಹಿತ ಪ್ರಪಂಚದ ನಿವೃತ್ತಿ ಆಗ್ತೈತಿ ಅಂತ ತಿಳ್ಕೊಂಡು, ಅಂದರೆ ಅನುಭವ ಮಾಡಿದ್ದ ಅಲ್ಲ, ಅನುಭವ ಮಾಡಿದ ಸಜಾತಿಯ ಇಲ್ಲಿ ಅದನ್ನು ಹೇಳಬೇಕಾಯ್ತು ಮುಖ್ಯವಾಗಿ ಅಲ್ಲ.
ಅವೇನು ಹೇಳ್ಯಾನ, ಅನುಭವ ಮಾಡಿದ್ರದನ ಇಚ್ಛಾ ಆಕತಿ ಅಂತ ಹೇಳ್ಯಾನ. ಅನುಭವ ಮಾಡಿದ್ರದನ ಇಚ್ಛೆ ಆಗೋದಿಲ್ಲ, ಅನುಭವ ಮಾಡಿದ ಸಜಾತಿಯ ವಸ್ತುವಿಂದು ಇಚ್ಛೆ ಆಗುತ್ತದೆ ಅಂತ ಟಿಪ್ಪಣಿಕಾರ ಹೇಳ್ಕೊಂಬಂದ. ಈಗ ಮೊದಲೇ ಅಂಶದ ಇಚ್ಛೆ ಆಕತಿ ಅಂತ ಹೇಳಿದರು. ಮೋಕ್ಷದ ಎರಡನೇ ಅಂಶ, ದ್ವಿತೀಯ ಅಂಶದ ಇಚ್ಛೆಯನ್ನು ಈಗ ಆಕತಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗೆ ಪೂರ್ವ ಪಕ್ಷಿ ಏನು ಹೇಳಿದ, ಯಾವ ವಸ್ತುವಿನ ಅನುಭವವಾಗಿರುವುದೋ ಅದರ ಪ್ರಾಪ್ತಿಯು ಇಚ್ಛೆಯಾಗುವುದು. ಬ್ರಹ್ಮದ ಅನುಭವವನ್ನು ಯಾರೂ ಮಾಡಿರುವುದೇ ಇಲ್ಲ. ಆದ್ದರಿಂದ ಬ್ರಹ್ಮದ ಪ್ರಾಪ್ತಿ ರೂಪ ಮೋಕ್ಷದ ದ್ವಿತೀಯ ಅಂಶದ ಇಚ್ಛೆ ಯಾರಿಗೂ ಆಗುವುದಿಲ್ಲ ಅಂತ ಹಿಂದೆ ಏನು ಶಂಕ ಮಾಡ್ಯಾನ ಅದಕ್ಕೆ ಸಮಾಧಾನ 92 ಟಿಪ್ಪಣಿ ಅದಲ್ಲ. ಇಲ್ಲಿ ಈ ರಹಸ್ಯವಿರುತ್ತದೆ, ಅಲ್ಲಿ ಏನು ರಹಸ್ಯ ಐತಿ ಅನ್ನೋದನ್ನು ಇಲ್ಲಿ ವಿಸ್ತಾರವಾಗಿ ಹೇಳ್ತಾ ಇದ್ದಾನೆ. ಏನು ರಹಸ್ಯಪ್ಪ? ಒಂದು ವೇಳೆ ಅನುಭವ ಮಾತ್ರವಾಗಿರುವ ವಸ್ತುವಿನ ಇಚ್ಛೆಯಾಗುವುದಿದ್ದಾದರೆ ರೋಗಾದಿಗಳಿಂದ ಆದರೂ ಅಲ್ರಿ ಏನು ರೋಗಾದಿಗಳಿಂದ ಹುಟ್ಟಿದ ದುಃಖ, ಅದರ ಸಾಧನ ರೋಗಾದಿಗಳು ಪ್ರತಿಕೂಲ ವಸ್ತುದ್ದಾದರೂ ಸರ್ವರಿಗೆ ಇಚ್ಛೆ ಆಗಬೇಕಾಗಿತ್ತು. ರೋಗದ ಅನುಭವ ಮಾಡ್ಯಾರಿಲ್ರಿ, ರೋಗದ ಅನುಭವ ಇನ್ನೊಮ್ಮೆ ಅಂತ ರೋಗ ಆಗಲಿ ಅಂತ ಹಿಂಗೆ ರೋಗದ ಅನುಭವ ಮಾಡಿದ್ರೆ ನೀ ಇಚ್ಛೆ ಆಕತಿ ಅಂತಂದ್ರೆ ಹಿಂದೆ ರೋಗ ಚಲೋ ಆಗಿತ್ತಪ್ಪ ಅದರಂತ ಇನ್ನೊಮ್ಮೆ ರೋಗ ಆಗಲಿ ಅಂತ ಹಿಂಗೇನು ಇಚ್ಛೆ ಮಾಡ್ತಾನೇನೋ ಇಲ್ಲ ತಮ್ಮ, ಅದು ಇಚ್ಛೆ ಆಗೋದಿಲ್ಲ. ಹುಟ್ಟಿದ ದುಃಖ ಮತ್ತು ಅದರ ಸಾಧನ ರೋಗಾದಿಗಳ ಪ್ರತಿಕೂಲ ವಸ್ತುವಿಂದಾದರೂ ಸರ್ವರಿಗೆ ಇಚ್ಛೆ ಆಗಬೇಕಾಗಿತ್ತು, ಆದರೂ ಹಾಗಾಗುವುದಿಲ್ಲ. ಆದ್ದರಿಂದ ಅನುಭವ ಮಾಡಿರೋ ಸುಖ ಮತ್ತು ಸುಖದ ಸಾಧನ ರೂಪ ಅನುಕೂಲ ವಸ್ತುವಿನ ಇಚ್ಛೆ ಆಗುವುದು. ಸುಖದ ಸಾಧನವಾದ ಅನುಕೂಲ ವಸ್ತುವೆಂದು ಇಚ್ಛೆ ಆಗುತ್ತದೆ. ಅದರಲ್ಲಿಯೂ ಕೂಡ ಅನುಭವ ಮಾಡಿದ ಅನುಕೂಲ ವಸ್ತುವಿನ ಸಜಾತಿ ಇಚ್ಛೆ ಆಗುವುದು. ಅನುಭವ ಮಾಡಿದ ವಸ್ತುವಿನ ಅದರದೇ ಅಲ್ಲ ಸಜಾತಿಯ ವಸ್ತು ಮ್ಯಾಲೆ ಹೇಳ್ಯಾರಲ್ಲ ಅದೇ ರೀತಿ ಈ ನಿಯಮವಿರುವುದು. ಕಾರಣವೇನೆಂದರೆ ಬುದ್ಧಿಯಲ್ಲಿ ಬ್ರಹ್ಮಾನಂದ ಪ್ರತಿಬಿಂಬ ರೂಪ ವಿಷಯ ಸುಖದ ಅನುಭವ ಸರ್ವರಿಗೂ ಆಯ್ತಿಲ್ರಿ. ಸುಖದ ಏನು ಅನುಭವದ ಈ ವಿಷಯ ಸುಖದ ಅನುಭವದ ಆ ವಿಷಯ ಸುಖದ ಅನುಭವ ಮಾಡ್ಯಾರ. ಅದರ ಸಜಾತಿಯ ಬಿಂಬ ಸುಖ ನಮಗೆ ಸಂಸಾರದಲ್ಲಿ ವಿಷಯಗಳಲ್ಲಿ ಸುಖ ಏನು ತೋರ್ತೈತಲ್ಲ ಅದು ಪ್ರತಿಬಿಂಬ ಸುಖ ಅದ. ಏನದದು? ಪ್ರತಿಬಿಂಬ ಸುಖ ಅದ ಅಲ್ಲ. ಪ್ರತಿಬಿಂಬದೊಳಗೆ ಇಟ್ಟು ಸುಖ ಐತಿ ಅಂದ್ರೆ ಆ ಬಿಂಬದೊಳಗೆ ಎಂಥ ಸುಖ ಇರಬೇಕು? ಪ್ರತಿಬಿಂಬ ಎಲ್ಲಿ ತಕ ಇರ್ತೈತಿ ಅಂತ ಕೇಳಿದ್ರೆ ಕನ್ನಡಿ ಇರ್ತಕ್ಕ ಮುಖದ ಪ್ರತಿಬಿಂಬ ಇರ್ತದೆ ಅದಲ್ಲ. ಮತ್ತು ಕನ್ನಡಿ ಹಾದ್ಕೊಳ್ಳ ಹೊಕ್ಕತ್ತೇನು ಕುತ್ತಿಗೆ ಮ್ಯಾಗಿನ ಮುಖ ಐತೆ ಇಲ್ಲ? ಆ ಕುತ್ತಿಗೆ ಮ್ಯಾಗಿನ ಮುಖ ಯಾವತ್ತು ಇರ್ತೈತಿ, ಕನ್ನಡಾಗಿನ ಮುಖ ಕನ್ನಡಿ ಇರ್ತಕ್ಕ. ಹಾಗೆ ವಿಷಯಜನ್ಯ ಸುಖ ಎಲ್ಲಿ ತಕ ಆಕತಿ ಅಂತ ಕೇಳಿದ್ರೆ ಏನಿರ್ತಕ್ಕ? ಉಪಾಧಿ ಇರೋ ತನಕ ಆಗ್ತದೆ. ಆದ್ದರಿಂದ ಅದು ಪ್ರತಿಬಿಂಬ ಆನಂದ. ನಮಗೆ ಈ ವಿಷಯಗಳಲ್ಲಿ ಏನು ಆನಂದ ಆಕತಿಯಲ್ಲ ಅದು ಪ್ರತಿಬಿಂಬ ಆನಂದ. ಅದು ಅನಿತ್ಯದ ಗೊತ್ತಾಕತ್ತಿಲ್ಲ. ಅದು ಪ್ರತಿಬಿಂಬ ಯಾವಾಗಲೂ ನಿತ್ಯ ಇರಂಗಿಲ್ಲ. ಬಿಂಬವೇ ನಿತ್ಯ ಇರ್ತತಿ ವಿನಃ ಪ್ರತಿಬಿಂಬ ನಿತ್ಯ ಇರಂಗಿಲ್ಲ. ವಿಷಯದೊಳಗೆ ಸುಖ ಅನುಭವ ಮಾಡ್ಯಾನ ಅದಲ್ರಿ, ವಿಷಯದೊಳಗೆ ಸುಖ ಅನುಭವ ಮಾಡ್ಯಾನ. ಇದು ಅನಿತ್ಯದ. ಇದು ದುಃಖ ನಿವೃತ್ತಿ ಹ್ಯಾಂಗೆ ಆಗಬೇಕು ಅಂತ ಕೇರ ಅತ್ಯಂತ ಏನಾಗಿರ್ಬೇಕು? ಈ ಸುಖ ಎಂದೆಂದು ನನ್ನ ಕೈ ಬಿಟ್ಟು ಹೋಗಬಾರ್ದು ಇಂಥದ್ದು ಇಚ್ಛೆ ಆಗ್ತದೆ. ವಿಷಯದಲ್ಲಿ ಸುಖ ಇಲ್ಲ ಅಂತ ಅರ್ಥ ಅಲ್ಲ, ಐತಿ. ಆದರೆ ಶಾಂಪಲ್ ಐತಿ ಅಂತ ಹೇಳ್ತಾರೆ. ಅದಕ್ಕೆ ಶಾಂಪಲ್ ಗೊತ್ತೈತಿಲ್ಲ? ಹಣ್ಣು ಮಾವಿನ ಹಣ್ಣು ತರಕ್ಕಂತ ಪ್ಯಾಟಿಗೆ ಹೋಗ್ತಾರೆ. ಅವ್ರು ಕೊಡೋರು ಏನು ಮಾಡ್ತಾರೆ? ಸ್ವಲ್ಪ ಶಾಂಪಲ್ ಕೊಡ್ತಾರೆ. ಶಾಂಪಲ್ ಯಾಕೆ ಕೊಡ್ತಾರೆ? ಹಿಂದೊಂದು 2 ಡಜನ್ ಖರೀದಿ ಮಾಡ್ತಾನಂತೇಳಿ ಶಾಂಪಲ್ ಕೊಡ್ತಾರೆ. ಕೆಲವು ಮಂದಿ ಹಂಗಿಲ್ಲ, ಪ್ಯಾಟಿ ತುಂಬ ಶಾಂಪಲ್ದಾಗ ಹೊಟ್ಟೆ ತುಂಬ್ಕೊಂಡು ಮನೆಗೆ ಬರ್ತಾರೆ ಅವ್ರು. ಕೆಲವು ಮಂದಿ ಏನಾಗಿದೆ ಈಗ? ಈ ವಿಷಯದ ಶಾಂಪಲ್ದಾಗ ಸತ್ತು ಹೋಗ್ಯ ಅಂತ ಅದ್ರ ಅರ್ಥದ ಅದು. ವಿಷಯದ ಶಾಂಪಲ್ದಾಗ ಸತ್ತು ಅದು ಅದಲ್ರಿ. ಮತ್ತು ಆ ನಿತ್ಯ ಸುಖದ ಅನುಭವ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಲ್ಲ. ಆ ನಿತ್ಯ ಸುಖ ಎಲ್ಲೈತೆ ಅನ್ನೋದನ್ನು ಗೊತ್ತಿಲ್ಲ. ಆದ್ದರಿಂದ ವಿಷಯ ಸುಖದೊಳಗೆ
ಏನೈತಿ ಅನಿತ್ಯತೆ, ಅದು ಪ್ರತಿಬಿಂಬ ರೂಪ ಸುಖ ಅದ. ಅದಕ್ಕೆ ಬಿಂಬ ಸುಖವನ್ನು ನಾನು ಪಡಿಬೇಕು ಅಂತ ಇಚ್ಛೆ ಆಗ್ತದೆ. ಶಾಸ್ತ್ರದಲ್ಲಿ ಕೇಳ್ಯಾನ ಬಿಂಬರೂಪಭೂತವಾದ ಬ್ರಹ್ಮ ಹೆಂಗದ ಅಂತ ಕೇಳ ಸುಖ ಸ್ವರೂಪದ ಅಂತ ಕೇಳ್ಯಾರ. ಅಥವಾ ಬರೇ ಶಾಸ್ತ್ರ ಹೇಳಿದ್ದ ಕೇಳೋದು ಬೇಡ, ನಮಗೆ ಅನುಭವನೂ ಅದಲ್ಲ. ಗಾಢವಾದ ನಿದ್ರೆಯೊಳಗೆ ಯಾವ ಇಂದ್ರಿಯ ಯಾವುದು ವಿಷಯ ಅದಪ್ಪ? ಶಬ್ದದ, ಸ್ಪರ್ಶದ, ರೂಪದ, ರಸ, ಗಂಧದ. ಬರೇ ನಾವು ಶಾಸ್ತ್ರ ಮ್ಯಾಗ ಏನು ಮಾಡಬಾರ್ದು, ನಮಗೆ ಅನುಭವನೂ ಅದ. ವೇದಾಂತ ಶಾಸ್ತ್ರ ಅನುಭವಜನ್ಯದ. ನಾ ಹೇಳ್ತು ನೋಡಿ ಹೂ ಅನ್ನು ಅಂತ ಕೊಂಡ್ರಿಸ್ಕೊಂಡು ಹೂ ಅನಿಸೋದಲ್ಲ, ಹೌದಲ್ರಿ? ಆ ಸುಖ ಅನುಭವ ಮಾಡ್ತೀವಿಲ್ಲ, ಅದು ಎದರದು? ಅದು ಅಲ್ಲೇನು ವಿಷಯಗಳು ಇಲ್ಲಲ್ಲ. ಇಲ್ಲ ಅಂದ್ರೆ ಸುಖ ಐತೆ ಐತಿ. ಆದ್ದರಿಂದ ವಿಚಾರ ಮಾಡಿ ನೋಡಿದ್ದಾದ್ರೆ ವಿಷಯ ಸುಖ ಐತಲ್ಲ, ಅದು ಪ್ರತಿಬಿಂಬ ಸುಖ ಅದ. ಆ ಪ್ರತಿಬಿಂಬ ಸುಖ ಯಾವಾಗಲೂ ಅನಿತ್ಯ ಇರ್ತದೆ. ಬಿಂಬ ಸುಖ ಏನದ ಅಂದ್ಕ್ಯಾರ ನಿತ್ಯ ಇರ್ತದೆ ಅಂತ ಸಮಾಧಾನ ಹೇಳೋರದಾರ. ಮ್ಯಾಗಿನ ಶಂಕ ಮಾಡ್ಯಾನ, ಅದಕ್ಕೆ ಸಮಾಧಾನ ಏನು? ಸರ್ವ ಪುರುಷರು ಸುಖದ ಅನುಭವ ಮಾಡಿರುವರು. ಪುರುಷರು ಸುಖದ ಅನುಭವನೋ ಮಾಡಿದ್ರ. ಆದ್ದರಿಂದ ಸುಖದ ಇಚ್ಛೆ ಸರ್ವರಿಗೂ ಇರ್ತದೆ. ವಿಷಯದ ಸುಖ ಮಾಡ್ಯಾರ, ಆ ಸುಖದ ಇಚ್ಛೆ ಅಂತೂ ಎಲ್ಲರಿಗೂ ಅದ. ಮತ್ತು ಬ್ರಹ್ಮ ನಿತ್ಯ ಸುಖರೂಪವಿದೆ ಎಂಬುದಾಗಿ ಸತ್ಶಾಸ್ತ್ರಗಳಿಂದ ಕೇಳಿದ್ದಾರೆ ಅಲ್ರಿ. ಆ ಬ್ರಹ್ಮ ನಿತ್ಯ ಸುಖರೂಪದ ಅಂತ ಹೇಳೋರು ಎಲ್ಲಿ ತಕ್ಕ ಸಿಕ್ಕಿಲ್ಲೋ ಅಲ್ಲಿ ತಕ್ಕ ವಿಷಯದ ಬೆನ್ನು ಹತ್ತಾನೆ ಈ ಮನುಷ್ಯ ಅಲ್ಲ. ಎಲ್ಲಿ ತಕ್ಕ ಈ ಬ್ರಹ್ಮ ನಿತ್ಯ ಸುಖರೂಪ ಐತಪ್ಪ ಅದನ್ನು ಪಡಿಬೇಕು ಅಂತ ಹೇಳ್ತಕ್ಕಂಥ ಸದ್ಗುರುಗಳು ಎಲ್ಲಿ ತಕ್ಕ ಸಿಗುವುದಿಲ್ಲೋ ಅಲ್ಲಿ ತಕ್ಕ ಪುನಃ 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 ವಿಷಯಗಳನ್ನ ಇಚ್ಛೆ ಮಾಡ್ತಾನೆ, ಪುನಃ ಪುನಃ ದುಃಖವನ್ನು ಕೊಡ್ತಾವೆ. ಆದ್ದರಿಂದ ಏನು ಬೇಕಾಯ್ತು? ಸತ್ಶಾಸ್ತ್ರಗಳನ್ನು ಕೇಳ್ಯಾನ. ಬ್ರಹ್ಮ ನಿತ್ಯ ಸುಖರೂಪ ಐತಿ ಅಂತ ಶಾಸ್ತ್ರಗಳಲ್ಲಿ ಕೇಳ್ಯಾರ. ಎಲ್ಲ ಶಾಸ್ತ್ರ ಸತ್ಶಾಸ್ತ್ರಗಳು ಕೇಳ್ಯಾನ. ಆದ್ದರಿಂದ ವಿವೇಕಿ ಭೂಪ ಅಂದರೆ ಉತ್ತಮ ವಿವೇಕಿ ಪುರುಷನು ಸುಖರೂಪ ಬ್ರಹ್ಮದ ಪ್ರಾಪ್ತಿಯ ಇಚ್ಛೆಯನ್ನು ಮಾಡ್ತಾ ಇದ್ದಾನೆ. ಬ್ರಹ್ಮದ ಇಚ್ಛೆಯನ್ನು ಯಾರೂ ಮಾಡುವುದಿಲ್ಲ ಅಂತಿದ್ದಲ್ಲ, ಇಚ್ಛೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಅದಕ್ಕೆ ಟೀಕಾದಾಗ ವಿಸ್ತಾರಪೂರ್ವಕವಾಗಿ ಹೇಳ್ತಾ ಇದ್ದ. ಪೂರ್ವದಲ್ಲಿ ಹೇಳಿದ ಯಾವ ಸರ್ವ ಪುರುಷರು ವಿಷಯಜನ್ಯ ಸುಖವನ್ನೇ ಇಚ್ಛಿಸುವರು, ಆ ವಿಷಯಜನ್ಯ ಸುಖ ನಿಮ್ಮ ಮೋಕ್ಷದೊಳಗೆ ಪ್ರಾಪ್ತಿ ಆಗುವುದಿಲ್ಲ, ಕಿಂತು ಜಗತ್ತಿನಲ್ಲಿ ಪ್ರಾಪ್ತ ಆಕ್ಕತಿ ಅಂತ ಮೋಕ್ಷದ ಇಚ್ಛೆಯುಳ್ಳ ಅಧಿಕಾರಿಗಳು ಅಭಾವಿರುವುದರಿಂದ ಗ್ರಂಥದ ಆರಂಭ ನಿಷ್ಫಲ ಅಂತ ಏನೋ ಮೊದಲು ಹೇಳ್ಯಾನಲ್ಲ, ಅವನ ತಿರುಗಿ ಕೇಳಬೇಕು. ಏನಂತ? ಯಾರೂ ಮುಮುಕ್ಷುಗಳು ಇರುವುದಿಲ್ಲಂತೆಯೋ ಅಥವಾ ಮುಮುಕ್ಷುಗಳು ಅದಾರಿ, ಪರಂತು ಅವರು ನಿಮ್ಮ ಗ್ರಂಥದಾಗ ಪ್ರವೃತ್ತಿ ಆಗುವುದಿಲ್ಲ. ಎರಡು ಪ್ರಶ್ನೆಗಳು ಯಾವ್ಯಾವು ಯಾವ್ಯಾವು? ಹಾಂ, ನೀವು ಒಟ್ಟು ಸಹಾಯ ಮಾಡಿರಿ, ನನಗೆ ಗುತ್ತಿಗೆ ಕೊಟ್ಟಿರೇನು? ಹಾಂ, ಏನು ಏನು ಎರಡು ಪ್ರಶ್ನೆಪ್ಪ? ಏನೇನದಾವು? ಯಾರು ಮುಮುಕ್ಷುಗಳು ಇರುವುದಿಲ್ಲಂತೆಯೋ ಅಥವಾ ಮುಮುಕ್ಷುಗಳು ಅದಾರಪ್ಪ ನಿಮ್ಮ ಗ್ರಂಥದ ಪ್ರವೃತ್ತಿ ಆಗುವುದಿಲ್ಲ ಅಂತ ಹೆಂಗಂತೀಯೋ? ಒಂದು ವೇಳೆ ಅವರು ಯಾರು ಮುಮುಕ್ಷುಗಳೇ ಇರುವುದಿಲ್ಲ ಅಂತ ಹೇಳಿದ್ರೆ ಅದಂತೂ ಸಂಭವಿಸದೇ ಇಲ್ಲ. ಜಗತ್ತಿನಾಗ ಮಹಾತ್ಮರೇ ಇರಲಿಕ್ಕಿಲ್ಲ. ಹಾಗಾಗಿತ್ತು ಅಂತಂದ್ರೆ ಜಗತ್ತಿನಾಗ ಎಷ್ಟೋ ಜನ ಮಹಾತ್ಮರ ಏನಾಗ್ಯಾರ ಅಂತ ಕೇಳಿದ್ರೆ ಬ್ರಹ್ಮವನ್ನು ಪಡೆದಾರಲ್ಲ, ಅವರು ಮುಮುಕ್ಷುಗಳೇ ಇಲ್ಲ ಅಂತಂದ್ರೆ ಹಂಗೆ ಹೇಳೋದು ಸಂಭವಿಸೋದಿಲ್ಲ. ಸರ್ವ ಪುರುಷರು ಸರ್ವ ದುಃಖಗಳ ನಾಶ ಮತ್ತು ನಿತ್ಯ ಸುಖದ ಪ್ರಾಪ್ತಿಯನ್ನು ಇಚ್ಛೆ ಮಾಡ್ತಾರೆ. ಯಾರ ವಿಷಯಗಳ ಬೆನ್ನು ಹತ್ತಿ ಸಾಕಾಗೈತೆ ಅಲ್ಲ, ಯಾರಾದರೂ ಯೋಗ್ಯ ಆದ ಸದ್ಗುರು ಸಿಕ್ಕಾನು ಅವ ತಮ್ಮ ಇದು ಅನಿತ್ಯದ ಬ್ರಹ್ಮ ಸುಖರೂಪದ ಅಂತ ಹೇಳ್ತಾ ಇದ್ದಾರಲ್ಲ, ಇಂತಹ ಸುಖದ ಪ್ರಾಪ್ತಿಯ ಇಚ್ಛೆಯನ್ನು ಮಾಡ್ತಾ ಇದ್ದಾನೆ. ಆ ಸರ್ವ ದುಃಖಗಳ ನಾಶ ಮತ್ತು ನಿತ್ಯ ಸುಖದ ಪ್ರಾಪ್ತಿ ರೂಪವೇ ಮೋಕ್ಷದ. ಸರ್ವ ದುಃಖಗಳ ನಾಶ ಒಂದರದಲ್ಲ, ಸರ್ವ ದುಃಖಗಳ ನಾಶ ಮತ್ತು ಹೇಗಿರಬೇಕು ಅಂದ್ಕ್ಯಾರ ನಿತ್ಯ ಸುಖದ ಪ್ರಾಪ್ತಿ. ಇದೇನದ ಅಂದ್ಕ್ಯಾರ ಇದಕ್ಕೆ ಮೋಕ್ಷ ಅಂತ ಕರೀತಾರೆ.
ಆದ್ದರಿಂದ ಸರ್ವರು ಮುಮುಕ್ಷುಗಳೇ, ಯಾರೂ ಇಲ್ಲ ಅಂತ ಹೇಳಕ್ಕೆ ಹೋದ ಏನಾದಂಗಾತು, ಎಲ್ಲರೂ ಮುಮುಕ್ಷುಗಳೇ ಇದ್ದಾರೆ ಅಂತ ನಿಶ್ಚಯ ಆತು. ಬೇರೊಬ್ಬ ಹಿಂಗೆ ಹೇಳಬತ್ತ ಮತ್ತೊಬ್ಬ ಏನತಾನ, ವಿಷಯಜನ್ಯ ಸುಖವನ್ನು ಇಚ್ಛೆ ಮಾಡ್ತಾರೆ ಅಂತ ಯಾವಾದರೂ ಅಂದರೆ ಅದು ಕೂಡ ಸಂಭವಿಸುವುದಿಲ್ಲ. ವಿಷಯಜನ್ಯ ಸುಖವನ್ನು ಇಚ್ಛೆ ಮಾಡ್ತಾರಂತ ಯಾವಾದರೂ ಹೇಳಿದ್ರೆ ಅದು ಸಂಭವಿಸಿಲ್ಲ. ಮತ್ತೇನೆಂದರೆ ಸುಖ ಮಾತ್ರವನ್ನು ಇಚ್ಛೆ ಮಾಡ್ತಾರೆ ಅವ್ರು, ಅದು ವಿಷಯದಿಂದಲೇ ಬರಲಿ ಅಲ್ಲ, ವಿಷಯ ಬಿಟ್ಟ ಬೇರೆ ಮತ್ತೆ ಯಾವುದರಿಂದಲೇ ಬರಲಿ, ಸುಖ ಮಾತ್ರ ವಿಷಯ ಸುಖವನ್ನೇ ಇಚ್ಛೆ ಮಾಡ್ತಾರಂತ ಹೇಳಬಾರ್ದಮ್ಮ. ಸುಖ ಮಾತ್ರವನ್ನು ಇಚ್ಛೆ ಮಾಡ್ತಾರೆ. ಆ ಸುಖ ವಿಷಯದಿಂದಲೇ ಬರಲಿ ಅಥವಾ ವಿಷಯದ ಹೊರತಾಗಿ ಬರಲಿ, ಹೀಗೆ ಸುಖದ ಇಚ್ಛೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ವಿಷಯಜನ್ಯ ಸುಖವನ್ನು ಇಚ್ಛಿಸುವುದಾದರೆ ಸುಷುಪ್ತಿಯ ಸುಖದ ಇಚ್ಛೆ ಯಾರಿಗೂ ಆಗಬಾರದಾಗಿತ್ತು. ಎಲ್ಲರಿಗೂ ವಿಷಯಜನ್ಯ ಸುಖನ ಇಚ್ಛೆ ಹಾಕಿತ್ತು ಅಂದ್ರೆ ಸುಷುಪ್ತಿ ಅಲ್ರಿ, ಯಾರೂ ಬೆಡ್ ಖರೀದಿನ ಮಾಡ್ತಿದ್ದಿದ್ದಿಲ್ಲ ಹೌದಲ್ರಿ. ಸಾಕಾಗಿ ಹೋಗಿತ್ತು ಮಾರ, ಸಂಜೆ ತಕ್ಕ ದುಡ್ದು ಸಾಕು ಇನ್ನೊಂದಿಟ್ಟು ಆರಾಮಿರುಡು ಅಂಥೇಳಿ ಏನು ಮಾಡ್ತಾನೆ, ನಿದ್ದೆ ಹೋಗ್ಕ. ಆ ನಿದ್ದೆಯೊಳಗೆ ಏನು ವಿಷಯ ಸುಖ ಐತೇನೋ ಇಲ್ಲ. ಸುಷುಪ್ತಿಯ ಸುಖದ ಮಾತ್ರ ಇಚ್ಛೆಯನ್ನು ಮಾಡೋರು. ಸಕಲ ವಿಷಯಜನ್ಯ ಸುಖವನ್ನೇ ಅಲ್ಲ, ಎಲ್ಲರೂ ಕೇವಲ ವಿಷಯಜನ್ಯ ಸುಖವನ್ನೇ ಅಪೇಕ್ಷೆ ಮಾಡ್ತಾರಂತೆಯಲ್ಲ, ಅದು ಸಾಧ್ಯ ಇಲ್ಲ. ಅದರ ಬದಲಾಗಿ ಆತ್ಮ ಸುಖದ ಇಚ್ಛೆಯನ್ನೇ ಮಾಡ್ತಾ ಇದ್ದಾರೆ. ಅದರ ಬದಲಾಗಿ ಏನು ಮಾಡ್ತಾರೆ, ಈ ವಿಷಯಗಳು ಬೆನ್ನು ಹತ್ತಿ ಸಾಕಾಗಿ ಅಲ್ಲಿ ಕೇಳುವುದನೇ ಬಳಿಕಂ ಕೇಳುತ್ತ, ಉಂಡ ರಸವನ್ನೇ ಮಗಳ ಉಣ್ಣುತ್ತ, ಕಂಡುದನೇ ಬಳಿಕಂ ಕಾಣುತ್ತಾ, ಹೌದಲ್ಲ ಹೇಳನೇನು ಪರಮಾರ್ಥ ಗೀತೊಳಗೆ, ಕಂಡುದನೇ ಬಳಿಕಂ ಕಾಣುತ್ತ, ಉಂಡದ ಸುಖವನ್ನೇ ಪುನಃ ಏನತ್ತಿಪ್ಪ ಇದ್ರೊಳಗೆ ಅಂತ ಕೇಳ, ಇಷ್ಟ ವಿಪೀಶನ ವಿಧಿ ಅಂತೆಲ್ಲ ಬೀಸಾಕತ್ತಿದ್ರಂತ. ಏನು ಆ ಹಿಟ್ಟು ತೊಗೊಂಡು ಮತ್ತೆ ಬಿಸಿ ಹೇಳುತ್ತೆ, ಮತ್ತೆ ಹಿಟ್ಟು ತೊಗೊಂಡು ಮತ್ತೆ ಬಿಸಿ ಹೇಳುತ್ತೆ. ಏನು ಶಾನೆ ಇರ್ತಾರೆ ಮೂರ್ಖ ಅಂತಾರೆ. ಮತ್ತು ನೋಡಿದ್ದು ನೋಡವಾಗ ಮಾಡಿ ಸಂಸಾರನೇ ಮಾಡೋವಾಗ ಸುಮ್ಮ ಕೊಡಿರ್ತಾರೆ ನೋಡಲ್ಲೇ. ಬೀಸಾರು ಹುಚ್ಚಂದ್ರಿ, ಮಾಡಿದ್ದನ್ನ ಮಾಡೋವಾಗ ಅದ ಹೊಲ, ಅದ ಹೆಂಡತಿ, ಅದ ಮಕ್ಕಳು, ಅದ ಮನೆ, ಮತ್ತೆ ಯಾಕೆ ಹೋಗಿಪ್ಪ ಮನೆ ಕಡೆ, ಯಾಕೆ ಹೋಗಿ ನೀನು ಸುಮ್ಕೊಂಡ್ರಿ ಹಂಗೆಲ್ಲ ಅನ್ಬಾರ್ದು. ನೀವೆಲ್ಲ ನಮ್ಮನ್ನ ಒಬ್ಬರು ಕಳೀತೀರಿ ನೀವು, ಹಿಂಗೆ ಅನ್ನಬಾರ್ದು. ಇಲ್ಲಿ ಬರ್ತಾನೆ ಮನುಷ್ಯ. ಆದ್ದರಿಂದ ಅಭಿಪ್ರಾಯ ಏನು ಅಂತ ಕೇವಲ ವಿಷಯಜನ್ಯ ಸುಖವನ್ನೇ ಅಲ್ಲಪ್ಪ, ಅದರ ಬದಲಾಗಿ ಆತ್ಮ ಸುಖವನ್ನೇ ಇಚ್ಛೆ ಮಾಡ್ತಾ ಇದ್ದಾರೆ. ವಿಷಯಜನ್ಯ ಸುಖವನ್ನು ಇಚ್ಛಿಸುವುದಿಲ್ಲ. ಯಾಕಂದ್ರೆ ಸರ್ವ ಪುರುಷರಿಗೂ ಸ್ವಲ್ಪವಾದರೂ ಅಥವಾ ಅಧಿಕವಾಗಲಿ ವಿಷಯ ಸುಖ ಇದ್ದೇ ಇದೆ. ನಮ್ಮ ಹಣೆ ಬಾರಕ ಎಷ್ಟು ಐತಿ ಒಟ್ಟು ಎಲ್ಲರಿಗೂ ಐತೆ ಅದು ಅದಲ್ಲ. ಸಣ್ಣವ ಗುಡಿಸಲ್ದಾಗಿರ್ತಾನೆ, ರಾಜ ಅರಮನೆಯಾಗಿರ್ತಾನೆ ಅದಲ್ಲ. ಅರಮನೆಯೇನೋ ಗುಡಿಸಲೇನೋ ಅಲ್ರಿ. ಆ ಅರಮನೆಯಾಗ ಮಲ್ಕೊಂಡು ಸುಷುಪ್ತಿಯ ಸುಖ, ಗುಡಿಸಲ್ದಾಗ ಮಲ್ಕೊಂಡು ಸುಷುಪ್ತಿಯ ಸುಖ ಹೆಚ್ಚು ಕಡಿಮೆ ಅದಾನ. ಗುಡಿಸಲ್ದಾಗಿಂದ ಮಜಾ ಇರಂಗಿಲ್ಲ ರೀ, ಅರಮನೆಯಾಗಿಂದ ಮಜಾ ಇರ್ತದೆ, ಹಿಂಗೇನಿಲ್ಲ. ಆದ್ದರಿಂದ ಅವರವರ ಪ್ರಾರಬ್ಧಕ್ಕನುಸಾರವಾಗಿ ಕಡಿಮೆ ಆಗಲಿ ಹೆಚ್ಚಾಗಲಿ ಆ ಸುಖ ಪ್ರಾಪ್ತ ಇದ್ದೇ ಆದರೆ ಸದಾಕಾಲ ಇಂಥ ಇಚ್ಛೆ ಆಗುತ್ತದೆ. ಏನು ಇಚ್ಛೆ ಆಗ್ತದೆ? ಏಕೆಂದರೆ ನನಗೆ ಪ್ರಾಪ್ತವಾದ ಸುಖ ಎಂದೂ ನಾಶ ಆಗಬಾರ್ದು, ನನಗೆ ಪ್ರಾಪ್ತವಾದ ಸುಖ ಎಂದೂ ನಾಶ ಆಗಬಾರ್ದು. ಇಂಥ ಸುಖವು ಆತ್ಮಸ್ವರೂಪವೇ ಮೋಕ್ಷವೇ ಆಗಿರುತ್ತದೆ. ಎಂದೂ ನಾಶ ಆಗಲಾರದ ಸುಖವನ್ನು ಯಾವ ಅಂಗಡಿಯಾಗೂ ನಿಮಗೆ ಸಿಗಂಗಿಲ್ಲ. ಸಿಗ್ತಾವನ್ರಿ. ಮತ್ತು ದೊಡ್ಡ ದೊಡ್ಡ ಪೇಟೆಗೆ ಹೋಗಿ, ಬೆಂಗಳೂರು ಅಂತ ದೊಡ್ಡ ಪೇಟೆಗೆ ಹೋಗ್ರಿ, ಎಂದೂ ನಾಶ ಆಗಲಾರ ಸುಖ ಕೊಡ್ರಿ ಒಂದು ಕೆಲವು ಅದು ಇರ್ತಾವ. ಆ ಮಠಕ್ಕೆ ಹೋಗೋ ಸ್ವಾಮಿ ಅಂತ ಕೇಳು, ನಮ್ಮ ಕೈ ಇಲ್ಲ ಅಂತ ನಾವು. ನೀ ಅದು ಬೇಕಾಗಿತ್ತಾರೆ ಆ ಸ್ವಾಮಿ ಇರ್ತಾರಲ್ಲ ಮಠದಾಗ, ಅವನು ಕೇಳಪ್ಪ ಅಂತಾರವರು. ಇಂಥ ಸುಖ ಆತ್ಮಸ್ವರೂಪ ಮೋಕ್ಷವೇ ಆಗಿರುವುದು. ಆದ್ದರಿಂದ ಸರ್ವಪುರುಷ ಮುಮುಕ್ಷುಗಳೇ, ಯಾರೂ ಇಲ್ಲ ಅನ್ನಕ್ಕೆ ಹೋಗಿದ್ದಲ್ಲ, ಏನಾಯ್ತು? ಎಲ್ಲರೂ ಯಾರ್ಯಾರು ಸುಖದ ಇಚ್ಛಾ ಮಾಡ್ತಾರೆ ಅವರೆಲ್ಲ ಮುಮುಕ್ಷುಗಳೇ ಅಲ್ರಿ. ಆದರೆ ಆ ನಿತ್ಯ ಸುಖದ ಇಚ್ಛಾ ಮಾಡ್ತಾರೆ, ಅನಿತ್ಯ ಸುಖದ ಬೆನ್ನು ಹತ್ತಿ ಸಾಕಾಗ್ಯದ. ಅದಂತೂ ನಮ್ಮ ಹಣೆ ಬಾರದಾಗ ಎಷ್ಟೈತಿ ಅಷ್ಟು ಐತಿ. ಇದಕ್ಕೆ ವಿಲಕ್ಷಣವಾದ ನಿತ್ಯ ಸುಖವನ್ನು ಇಚ್ಛಾ ಮಾಡ್ತಾರೆ. ಆದ್ದರಿಂದ ಯಾರೂ ಮುಮುಕ್ಷರು ಇಲ್ಲ ಅಂತ ಏನು ಹೇಳ್ದಲ್ಲ,
ಅದು ಸಂಭವಿಸಿದಿಲ್ಲ ತಮ್ಮ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಮುಕ್ಷಳ ಸಿದ್ಧಿಯಿಂದ ಗ್ರಂಥದ ಆರಂಭ ಸಫಲತೆ. ಮುಮುಕ್ಷಳು ಏನು ಎರಡು ಅಂಶ ಮಾಡಿದ್ದಿಲ್ಲ, ಎರಡು ಅಂಶದ ಸಿದ್ಧಿ ಅದು ಇಲ್ಲ. ಏನು ಪ್ರಥಮ ಅಂಶ ಯಾವುದು? ಕಾರಣಶತ ಜಗತ್ತಿನ ನಿವೃತ್ತಿ. ಎರಡನೇ ಅಂಶ ಯಾವುದು? ಬ್ರಹ್ಮದ ಪ್ರಾಪ್ತಿ. ಕಾರಣಸತ್ ಜಗತ್ತಿನ ನಿವೃತ್ತಿ ಇಚ್ಛೆನ ಯಾರೂ ಮಾಡಂಗಿಲ್ಲ ಅಂದಿದ್ದಾವ. ಇಲ್ಲಪ್ಪ, ಕಾರಣವನ್ನು ಹುಡುಕಿದಾಗನೇ ಆ ದುಃಖಗಳು ಏನಕ್ಕವ ಅತ್ಯಂತ ನಿವೃತ್ತಿ ಆಗ್ಬೇಕಾದ್ರೆ ಕಾರಣ ನಿವೃತ್ತಿ ಆಗಬೇಕು ಅಂತ ತಿಳ್ಕೊಂಡು ಕಾರಣ ಸಹಿತ ಜಗತ್ತಿನ ನಿವೃತ್ತಿ ಇಚ್ಛೆನ ಮಾಡೋರು ಅದಾರ. ಇನ್ನು ಬ್ರಹ್ಮದ ಪ್ರಾಪ್ತಿ ಅಂದರೆ ಅದು ಅನುಭವಿಸಿದ್ದದ ಇಚ್ಛಾಕತಿ ಅಂತೇನು ಹೇಳ್ದಲ್ಲ, ಇಲ್ಲ, ಅನುಭವಿಸಿದ್ದ ಇಚ್ಛೆ ಆಗೋದಿಲ್ಲ, ಅನುಭವಿಸಿದ ಸಜಾತಿಯ ವಸ್ತುವಿನ ಇಚ್ಛೆ ಆಕತಿ ಅಂತ ಆದ ಎರಡೂ ಅಂಶದ ಅಧಿಕಾರಿಗಳು ಅದಾರ ಅಂತ ಹೇಳಿದ ಬಳಿಕ ಈಗ ಗ್ರಂಥದ ಆರಂಭದ ಸಫಲತೆ. ಬೇರೆ ಯಾರಾದರೂ ಹೀಗೆ ಹೇಳಬಹುದು, ಮುಮುಕ್ಷುಗಳೇನೋ ಇದ್ದಾರೆ, ಪರಂತು ಅವರು ಈ ನಿಮ್ಮ ಗ್ರಂಥ ಪ್ರವೃತ್ತಿ ಆಗುವುದಿಲ್ಲ. ಎರಡು ಪ್ರಶ್ನೆ ಮಾಡಿದ್ದು ಗೊತ್ತದ? ಯಾರು ಇಲ್ಲಂತೀಯೋ ಅಥವಾ ಬೇರೆ ಇದ್ರೊಳಗೆ ಪ್ರವೃತ್ತಿ ಆಕಾರಂತೀಯೋ ಅಂತ ಹೇಳಿದ್ರಲ್ಲ. ಮುಮುಕ್ಷ ಏನೋ ಇದ್ದಾರೆ, ಪರಂತು ಅವರು ಈ ಗ್ರಂಥದಲ್ಲಿ ಪ್ರವೃತ್ತಿ ಆಗುವುದಿಲ್ಲ. ಆದ್ದರಿಂದ ಗ್ರಂಥದ ಆರಂಭ ನಿಷ್ಫಲ. ಇಂಥವರನ್ನು ಕುರಿತು ಹೀಗೆ ಕೇಳಬೇಕು. ಹೀಗೇನಂತಾರಲ್ಲ, ತಮ್ಮ ಗ್ರಂಥವು ಮೋಕ್ಷಕ್ಕೆ ಸಾಧನವಾಗಿಲ್ಲ, ಆದ್ರೆ ಗ್ರಂಥದಲ್ಲಿ ಪ್ರವೃತ್ತಿ ಆಗೋದಿಲ್ಲ ಅಂತೀಯೋ ಅಲ್ಲಲ್ಲ. ಗ್ರಂಥವು ಮೋಕ್ಷಕ್ಕೆ, ನಿಮ್ಮ ವಿಚಾರಶಾಸ್ತ್ರ ಗ್ರಂಥ ಮೋಕ್ಷಕ್ಕೆ ಸಾಧನ ಅಲ್ರಿ, ಆದರೆ ನಾವು ಅದರೊಳಗೆ ಪ್ರವೃತ್ತಿ ಆಗೋದಿಲ್ಲ ಅಂತ ಹಿಂಗೇನ್ರಿ ಅಂತೀಯೇನೋ? ಅಥವಾ ಈ ಗ್ರಂಥಕ್ಕಿಂತ ಬೇರೆ ಕೆಲವು ಸಾಧನಗಳು ಅವೇ, ಅವುಗಳಲ್ಲಿ ಪ್ರವೃತ್ತಿಯಾಗುವುದರಿಂದ ಈ ಗ್ರಂಥದಲ್ಲಿ ಪ್ರವೃತ್ತಿ ಆಗುವುದಿಲ್ಲ ಅಂತ ಹಿಂಗಂತೀಯೋ? ಮೂರನೇ ಪ್ರಶ್ನೆ, ಯಾವ ಶಮದಮಾದಿಗಳ ಸಹಿತರಾದ ಅಧಿಕಾರಿಗಳನ್ನು ನಿಮ್ಮ ಗ್ರಂಥ ಹೇಳ್ಯಾರಲ್ಲ, ಆ ಶಮಾಧಿ ಸಾಧನಯುಕ್ತವಾದ ಜ್ಞಾನಕ್ಕೆ ಯೋಗ್ಯರಾದ ಅಧಿಕಾರಿಗಳು ಯಾರೂ ಇರುವುದಿಲ್ಲ. ಆದ್ದರಿಂದ ಗ್ರಂಥದಲ್ಲಿ ಪ್ರವೃತ್ತಿ ಆಗುವುದಿಲ್ಲ. ಮೂರು ಪ್ರಶ್ನೆ ಅದಾವ ಅಲ್ಲ? ಏನೇನು ಮೂರು ಪ್ರಶ್ನೆಪ್ಪ? ಈ ಗ್ರಂಥಕ್ಕೆ ಗ್ರಂಥವು ಮೋಕ್ಷಕ್ಕೆ ಸಾಧನ ಆಗಿಲ್ಲ, ಆದ್ದರಿಂದ ಗ್ರಂಥದಲ್ಲಿ ಪ್ರವೃತ್ತಿ ಆಗೋದಿಲ್ಲ ಅಂತ ಹಿಂಗಂತೀಯೋ? ಅಥವಾ ಈ ಗ್ರಂಥಕ್ಕಿಂತಲೇ ಬೇರೆ ಸಾಧನ ಜಗತ್ತಿನಾಗ ಅದಾವ್ರಿ, ಅಲ್ಲಿ ಪ್ರವೃತ್ತಿ ಆಕಾರ, ನಿಮ್ಮ ಗ್ರಂಥ ಪ್ರವೃತ್ತಿ ಆಗೋದಿಲ್ಲ ಅಂತೀಯೋ? ಅಥವಾ ಈಗ ಈ ಗ್ರಂಥದಾಗ ಏನು ಕಂಡಪಟ್ಟಿ ಶಮೆದಮ ಏನೇನು ಹೇಳಿರಲ್ಲ, ಅವನ್ನೆಲ್ಲ ಸಹಿತವಾದ ಅಧಿಕಾರಿಗಳು ಗ್ರಂಥದಲ್ಲಿ ಏನು ಹೇಳಿರಲ್ಲ, ಆ ಸಮಾಧಿ ಸಾಧನೆಗಳು ಯೋಗ್ಯರಾಗಿರ್ತಕ್ಕಂಥ ಜ್ಞಾನಕ್ಕೆ ಯೋಗ್ಯರಾದ ಅಧಿಕಾರಿಗಳು ಯಾರೂ ಇಲ್ಲ ಹಿಂಗಂತೀಯೋ? ಅದನ್ನು ಗ್ರಂಥದಲ್ಲಿ ಪ್ರವೃತ್ತಿ ಆಗೋದಿಲ್ಲ ಅಂತ ಹಿಂಗಂದಿ ಅಂದರೆ ಒಂದನೇ ಕಾರಣ ಏನು? ಒಂದು ವೇಳೆ ಹೀಗೆ ಹೇಳಿದರೆ ಗ್ರಂಥವು ಮೋಕ್ಷದ ಸಾಧನ ಅಲ್ಲ ಅಂತ ಮೊದಲೇ ಪ್ರಶ್ನೆ ಅದಲ್ಲ, ಅದನ್ನು ಹೇಳ್ದ ಅಂದರೆ ಈ ವಾರ್ತೆಯು ಸಂಭವಿಸುವುದಿಲ್ಲ. ಯಾಕಂದ್ರೆ ಮೋಕ್ಷವು ಜ್ಞಾನದಿಂದ ನಿಯಮಪೂರ್ವಕವಾಗಿ ಆಗುತ್ತದೆ. ಜ್ಞಾನಾದೇವತು ಕೈವಲ್ಯಂ ಅಲ್ರಿ, ಜ್ಞಾನದಿಂದಲೇ ಮೋಕ್ಷ ಆಕೈತಿ ಅಂಥೇಳಿ ಶ್ರುತಿಗಳು ಹೇಳ್ಯಾರ, ಗುರುಗಳು ಹೇಳ್ತಾ ಇದ್ದಾರೆ. ಆದ್ದರಿಂದ ಇದು ವೇದದ ಸಿದ್ಧಾಂತವಿರುತ್ತದೆ. ಜ್ಞಾನದಿಂದಲೇ ನಿಯಮಪೂರ್ವಕವಾಗಿ ಮೋಕ್ಷ ಆಕೈತಿ ಅನ್ನೋದು ನಾನೇ ಹೇಳುವುದಿಲ್ಲ, ವೇದದ ಸಿದ್ಧಾಂತ ಐತಮ್ಮ. ಆ ಜ್ಞಾನ ಶ್ರವಣದಿಂದ ಆಕೈತಿ. ಜ್ಞಾನ ಯಾವುದ್ರಿಂದ ಆಕತಿ? ಶ್ರವಣಾದಿಗಳೇ ಬೀಜ, ಆತ್ಮ ಅಹಂಕೃತಿಗಳ ವಿವರಣಾದು ರೂಪು, ಮರಳಿ ಸಂಸ್ಕೃತಿಯ ನಿಯಮ ಸಾಕ್ಷಿತ್ವವೇ ಕಾರ್ಯವೆಂದು ಬಲ್ಲವರು ಭಾವಿಪುದು ಅರಿವಿಗೆ ನಿಜವೆಂದು. ಜ್ಞಾನಕ್ಕೆ ಬೀಜ ರೂಪ ಕಾರ್ಯ ನಿಜಗುಣರು. ಜ್ಞಾನಕ್ಕೆ ಬೀಜ ಯಾವುದಪ್ಪ ಅಂದ್ಕ್ಯಾರ? ಶ್ರವಣಾದಿಗಳೇ ಅಂದಾರ. ಆದಿ ಶಬ್ದದಿಂದ ಮನನ ನಿಧಿಧ್ಯಾಸನ ಕೂಡ ಅಲ್ಲಿ ಹೇಳ್ಕೊಂಬಂದಿದ್ದಾರೆ. ಆದ್ದರಿಂದ ಗ್ರಂಥವು ಮೋಕ್ಷ ಆದನಲ್ಲ ಅಂತ ಈ ವಾರ್ತೆ ಸಂಭವಿಸೋದಿಲ್ಲ. ಮೋಕ್ಷವು ಜ್ಞಾನದಿಂದ ನ್ಯಾಯಪೂರ್ವಕವಾಗಿ ಆಕೈತಿ. ಈ ಜ್ಞಾನ ಶ್ರವಣದಿಂದ ಆಗ್ತದೆ. ಶ್ರವಣ ಎರಡು ಪ್ರಕಾರದ ಅದಲ್ಲ. ಒಂದು ವೇದಾಂತ ವಾಕ್ಯಕ್ಕೂ ಶ್ರೋತ್ರಕ್ಕೂ ಸಂಯೋಗ ರೂಪ ಶ್ರವಣ ಅದಲ್ರಿ. ಎರಡು ಪ್ರಕಾರದ ಸಂಯೋಗ. ಯಾವುದು? ಶ್ರವಣ ಎರಡು ಪ್ರಕಾರ. ಒಂದು ವೇದಾಂತ ವಾಕ್ಯಕ್ಕೂ ಅದಲ್ಲ, ಶ್ರೋತ್ರಕ್ಕೂ ಸಂಯೋಗ.
ಆ ವೇದಾಂತ ವಾಕ್ಯನ ಹೇಳ್ತಿದ್ರ ಕರೆ ನಮ್ಮ ಕಿವಿಗೆ ಸಂಬಂಧ ಆಗಲಿಲ್ಲ ಅಂದ್ರೆ, ಅಲ್ಲ ಮನಸ್ಸು ಮನೆಗೆ ಹೋಗಿತ್ತಂದ್ರೆ ಇವು ಹೇಳವಲ್ಲಕ್ಕ. ಮನಸ್ಸು ಮನೆ ಕಡೆ ಹೋಗಿತ್ತು ಅಂತಂದ್ರೆ ಯಾಕೆ ಹೇಳಿದ ಖರೆ ಶ್ರೋತ್ರಕ್ಕೆ ಸಂಬಂಧ ಆಗಿಲ್ಲ, ಇದನ್ನು ಹೇಳಬೇಕಾಯ್ತಲ್ಲ. ಆ ವಾಕ್ಯ ಶ್ರೋತ್ರಕ್ಕೆ ಸಂಬಂಧ ಆಗಿರಬೇಕು, ಸಂಯೋಗದ ಶ್ರವಣವಿದೆ. ಈ ರೀತಿಯ ಎರಡನೇ ಶ್ರವಣ ಯಾವುದ್ರಿ? ವೇದಾಂತ ವಾಕ್ಯಗಳ ವಿಚಾರೂಪ ಶ್ರವಣ. ವೇದಾಂತ ವಾಕ್ಯಗಳ ಅಂದ್ರೆ ಶ್ರುತಿ ಷಡ್ಲಿಂಗ ರೂಪ ಶ್ರವಣ ಏನಂತೆಲ್ಲ ಅದು ಸಾಧನ ರೂಪ ಶ್ರವಣ. ಕೆಳಗೆ ಟಿಪ್ನಾಗ ಹೇಳ್ಯಾರಲ್ಲ, ಏನು 93 ಅಂಗ ಮತ್ತು ಅಂಗಿ ಭೇದದಿಂದ ಶ್ರವಣವು ಎರಡು ಪ್ರಕಾರ. ಹಿಂದೆ ಹೇಳ್ಕೊಂಬಂದೀನಿ ನಾನು ಅಲ್ಲ. ಅಂಗ ಅಂಗಿ ಭೇದದಿಂದ ಶ್ರವಣ ಏನಾಗ್ಯದ? ಎರಡು ಪ್ರಕಾರ. ಅವುಗಳು ಎರಡನೇ ಶ್ರವಣವು ಪ್ರಥಮ ಶ್ರವಣದ ಉಪಕಾರಕವಿರುತ್ತದೆ. ಅಂದರೆ ಎರಡನೇ ಶ್ರವಣ ಅಂದ್ರೆ ಶ್ರುತಿ ಷಡ್ಲಿಂಗ ರೂಪ ಶ್ರವಣ, ಅಂಗ ಶ್ರವಣ, ಸಾಧನ ರೂಪ ಶ್ರವಣ. ಇದು ಏನು ಮಾಡ್ತೈತಿ ಅಂದ್ಕ್ಯಾರ, ಆ ಮೊದಲೇ ಶ್ರವಣಕ್ಕೆ ಏನಾಗೈತಿ? ಉಪಕಾರ್ಯವಿರುತ್ತದೆ. ಆದ್ದರಿಂದ ಅಂಗಿ ಶ್ರವಣವೆನಿಸುವುದು. ಅಂಗ ಶ್ರವಣ ಒಂದು, ಅಂಗಿ ಶ್ರವಣ ಒಂದು. ಶ್ರೋತ್ರಕ್ಕೆ ಸಂಬಂಧ ಆದದ್ದು ಅಂಗಿ ಶ್ರವಣ, ಶ್ರುತಿ ಷಡ್ಲಿಂಗಗಳು ಶ್ರವಣ ಮಾಡೋದು ಅಂಗಶ್ರವಣ, ಸಾಧನ ರೂಪ ಶ್ರವಣ ಹೌದಲ್ರಿ, ಫಲರೂಪ ಶ್ರವಣ ಅಂತ ಹೇಳ್ಕೊಂಬಂದಿದ್ದಾರೆ. ಅದನ್ನು ಹೇಳ್ತಾ ಇದ್ದಾರಲ್ಲ. ಶ್ರವಣ ಎರಡು ಪ್ರಕಾರವಾಗಿದೆ. ಒಂದು ವೇದಾಂತ ವಾಕ್ಯಕ್ಕೂ ಶ್ರೋತ್ರಕ್ಕೂ ಸಂಯೋಗರೂಪ ಶ್ರವಣವಿದೆ. ಮತ್ತು ಎರಡನೇದ್ದು ವೇದಾಂತ ವಾಕ್ಯಗಳ ವಿಚಾರೂಪ ಶ್ರವಣ. ಇದೇನು ಮಾಡ್ತೈತಿ? ಅಸಂಭಾವನಾ ವಿಪರೀತ ಭಾವನೆಗಳನ್ನು ನಾಶ ಮಾಡುವಂಥದ್ದಾಗಿದೆ. ಎರಡನೇದ್ದು. ಪ್ರಥಮ ಶ್ರವಣವು ಜ್ಞಾನಕ್ಕೆ ಕಾರಣವಾಗಿರುತ್ತದೆ, ಎರಡನೇದಲ್ಲ. ಪ್ರಥಮ ಶ್ರವಣ ನೀನು ಬ್ರಹ್ಮನಿದ್ದೆಯೇ ಹೀಗೆ ಹೇಳಿದರು. ಇದಕ್ಕಷ್ಟ ನಾನು ಬ್ರಹ್ಮನಿದ್ದೇನೆ ಅಂತ ನಿನಗೆ ಇಷ್ಟರ ಮ್ಯಾಗ ಜ್ಞಾನ ಆಗ್ತದೆ. ಆದರೆ ಅಲ್ಲ, ಶಬ್ದಜನ್ಯ ಜ್ಞಾನದಲ್ಲಿ ಇಂದ್ರಿಯದೊಡನೆ ಶಬ್ದ ಸಂಯೋಗವೇ ಸರ್ವತ್ರ ಕಾರಣವಿದೆ. ಶಬ್ದ ಜ್ಞಾನ ಆಗ್ಬೇಕಾದ್ರೆ ಆ ಶಬ್ದ ಶ್ರೋತ್ರಕ್ಕೆ ಏನಾಗಬೇಕು? ಸಂಬಂಧ ಆಗಬೇಕು. ಆದ್ದರಿಂದ ವೇದಾಂತ ವಾಕ್ಯಕ್ಕೂ ಮತ್ತು ಶ್ರೋತ್ರಕ್ಕೂ ಸಂಯೋಗರೂಪ ಶ್ರವಣ ಬ್ರಹ್ಮಜ್ಞಾನಕ್ಕೆ ಕಾರಣವಾಗಿರುತ್ತದೆ. ಅವಾಂತರ ವಾಕ್ಯಗಳ ಶ್ರವಣ ಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಕಾರಣ, ಮತ್ತು ಮಹಾವಾಕ್ಯಗಳ ಶ್ರವಣ ಅಪರೋಕ್ಷ ಜ್ಞಾನಕ್ಕೆ ಕಾರಣ. ಅಲ್ರಿ, ಶ್ರವಣ ಎರಡು, ಒಂದು ಪರೋಕ್ಷ ಜ್ಞಾನ, ಇನ್ನೊಂದು ಅಪರೋಕ್ಷ ಜ್ಞಾನ. ಈ ವಾರ್ತೆಯನ್ನು ಪೂರ್ವದಲ್ಲಿ ಪ್ರತಿಪಾದನೆ ಮಾಡಿದ್ದೇವೆ. 20ನೇ ಅಂಕದಾಗ ನಾವು ಹೇಳ್ಕೊಂಬಂದು, ಯಾರಿಗೆ ಜ್ಞಾನವಾದರೂ ಅಸಂಭಾವನೆ ಮತ್ತು ವಿಪರೀತ ಭಾವನೆಗಳಾಗುವುದಿಲ್ಲವೋ, ಹೌದಲ್ರಿ, ಭಾವನೆಗಳು ಇರುವವೋ ಅವರು ಎರಡನೇ ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು. ಎಲ್ಲರಿಗೂ ಒಮ್ಮೆಗೆ ತತ್ವಜ್ಞಾನನ ಆಕತ್ತೆ ಅಂತ ನಿಯಮ ಇಲ್ಲ ಅಲ್ರಿ. ಯಾರಿಗೆ ಶ್ರವಣ ಮಾಡಿದರೂ ಕೂಡ ಅಸಂಭಾವನೆ ವಿಪರೀತ ಭಾವನೆಗಳು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ, ಹೌದಲ್ಲ. ಬ್ರಹ್ಮಜ್ಞಾನ ಎಷ್ಟು ಪ್ರಕಾರದಪ್ಪ? ಒಂದು ದೃಢ ಅಪರೋಕ್ಷ ಬ್ರಹ್ಮಜ್ಞಾನ, ಇನ್ನೊಂದು ಈ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಯಾಕೆ ಆಕತಿ? ಕಾರಣ ಏನು? ಕಿಂಚಿತ್ ಮಲವಿಕ್ಷೇಪಾದಿ ದೋಷಗಳು ಇರುವುದರಿಂದ, ಹೌದಲ್ಲ. ಶ್ರುತಿಯಲ್ಲಿ ನಾನತ್ವದ ಜ್ಞಾನ, ಭೇದವಾದಿ ಪಾಮರ ಪುರುಷರ ಸಂಘದ ಸಂಸ್ಕಾರ ಇರುವುದರಿಂದ ಇವು ಶ್ರವಣ ಮಾಡಿದರೂ ಕೂಡ ಇವನಿಗೇನಾಕತಿ ಅಂದ್ಕ್ಯಾರ? ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಅಂಥವರು ಎರಡನೇ ಶ್ರವಣ ಮಾಡಬೇಕು. ಎಂಥವರು? ಯಾರು ಶ್ರವಣ ಮಾಡಿದ್ರೂ ಕೂಡ ದೃಢ ಜ್ಞಾನ ಆಗಿಲ್ಲವೋ, ಅಸಂಭಾವನ ವಿಪರೀತ ಭಾವನೆ ಇರುವುದೋ, ಅವರು ಏನದ ಅಂದ್ಕ್ಯಾರ ಎರಡನೇ ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು. ವೇದಾಂತ ವಾಕ್ಯದ ವಿಚಾರೂಪ ಯಾವ ಶ್ರವಣವಿರುವುದೋ ಆದ್ದರಿಂದ ವೇದಾಂತ ವಾಕ್ಯಗಳಲ್ಲಿರುವ ಅಸಂಭಾವನೆ ದೂರವಾಗುವುದು. ವೇದಾಂತ ವಾಕ್ಯದ ವಿಚಾರರೂಪ ಶ್ರವಣ ಏನೈತಲ್ಲ, ಅದರಿಂದ ಪ್ರಯೋಜನ ಏನು? ವೇದಾಂತ ವಾಕ್ಯಗಳಲ್ಲಿರುವ ಅಸಂಭಾವನೆಯು ದೂರವಾಗುವುದು. ವೇದಾಂತ ವಾಕ್ಯಗಳು ಬ್ರಹ್ಮದ ಪ್ರತಿಪಾದಕ ಇರುವವ ಅಥವಾ ಬೇರೆ ಅರ್ಥದ
ಪ್ರತಿಪಾದಕ ಇರುವವು. ಬ್ರಹ್ಮ ಯಾವ ವೇದಗಳು ಬ್ರಹ್ಮದ ಪ್ರತಿಪಾದಕ ಅದಾವೋ ಅಥವಾ ಬ್ಯಾರೆ ಪ್ರತಿಪಾದಕ ಅದಾವೋ ಎಂಬ ಈ ಸಂಶಯವು ವೇದಾಂತ ವಾಕ್ಯಗಳ ಅಸಂಭಾವನೆಯಾಗಿರುವುದು. ಇದಕ್ಕೇನಂತಾರೆ? ವೇದಾಂತ ವಾಕ್ಯಗಳ ಅಸಂಭಾವನೆ. ಇದು ಅವುಗಳ ವಿಚಾರದಿಂದ ದೂರ ಆಗ್ತದೆ. ಯಾವುಗಳ ವಿಚಾರದಿಂದ? ಆ ವೇದಾಂತ ವಾಕ್ಯಗಳ ವಿಚಾರದಿಂದ ದೂರ ಆಗ್ತದೆ. ಮನನ ಪ್ರಮೇಯದ ಅಸಂಭಾವನಾ ದೂರವಾಗ್ಬೋದು. ಮನನದಿಂದ ಏನು ಪ್ರಯೋಜನ ಅಂತ್ಕ್ಯಾರ? ಅಸಂಭಾವನಾ. ಪ್ರಮೇಯದ ಸಂಭಾವನೆ. ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ. ಪ್ರಮಾಣಗತ ಸಂಶಯ ಈ ಪ್ರಮಾಣ ರೂಪ ಶ್ರುತಿಗಳು ಜೀವ ಬ್ರಹ್ಮರಿಗೆ ಅಭೇದವನ್ನು ಹೇಳುತ್ತವೆಯೋ ಮತ್ತು ಬೇರೆ ಏನಾದರೂ ಹೇಳುತ್ತವೆಯೋ? ಇದು ಪ್ರಮಾಣಗತ ಸಂಶಯ. ಇದು ಶ್ರವಣದಿಂದ ನಿವೃತ್ತಿ ಆಗ್ತದೆ. ಎರಡನೇದ್ದು ಪ್ರಮೇಯ. ಪ್ರಮೇಯ ಅಂದರೆ ವಿಷಯ. ವಿಷಯ ಏನು? ವೇದಾಂತಕ ಜೀವ ಬ್ರಹ್ಮರ ಅಭೇದ. ಈ ಅಭೇದದೊಳಗೆ ಸಂಶಯ ಬತ್ತು ಅಂತಂದ್ರೆ ಏನು ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕೆ ಮನನದಿಂದ ಪ್ರಮೇಯದ ಸಂಭಾವನಾ ದೂರವಾಗುವುದು. ಆ ಜೀವ ಬ್ರಹ್ಮರ ಏಕತ್ವ ವೇದಾಂತದ ಪ್ರಮೇಯವಿರುವುದೋ ಅಥವಾ ಏಕತ್ವವು ಸತ್ಯವಿರುವುದೋ ಅಥವಾ ಜೀವ ಬ್ರಹ್ಮರ ಭೇದ ಸತ್ಯವಿರುವುದೋ ಅಲ್ಲ. ಪ್ರಮೇಯ ಏನು ಅಂತ ಕೇಳಿದ್ರೆ ಆ ಏಕತ್ವ ಏನೈತಲ್ಲ, ಆ ಏಕತ್ವ ಸತ್ಯ ಐತೋ ಅಥವಾ ಜೀವ ಬ್ರಹ್ಮರ ಭೇದ ಸತ್ಯವಿರುತ್ತದೆ. ವೇದದಲ್ಲಿ ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ 3 ಅದಲ್ಲ. ಈ ಕರ್ಮಕಾಂಡದೊಳಗೂ ಭೇದವನ್ನೇ ಹೇಳೈತಿ. ಜೀವ ಈಶ್ವರಿಗೆ ಏನೈತಿ? ಭೇದ. ಕರ್ಮ ಮಾಡೋವ ಜೀವ, ಫಲವನ್ನು ಕೊಡೋವ ಈಶ್ವರ, ಅಲ್ಲಿ ಭೇದ ಅದ. ಉಪಾಸನೆಯೊಳಗೂ ಉಪಾಸ್ಯಗ ಅವನಿಗೂ ಏನದ? ಭೇದ ಅದ. ಆದ್ದರಿಂದ ಇಲ್ಲಿ ಯಾವ ಜ್ಞಾನ ಐತಲ್ಲ ಅಲ್ಲೇ ಮನನದಿಂದ ಪ್ರಮೇಯ ದೋಷ ದೂರ ಆಕತಿ. ಜೀವ ಬ್ರಹ್ಮರ ಏಕತ್ವ ಏನದ? ವೇದಾಂತದ ಪ್ರಮೇಯ ಐತಿ. ಆ ಏಕತ್ವ ಸತ್ಯವಿರೋದೋ ಅಥವಾ ಜೀವ ಬ್ರಹ್ಮರ ಭೇದ ಸತ್ಯವಿರೋದೋ ಎಂಬ ಸಂಶಯಕ್ಕೆ ಪ್ರಮೇಯದ ಸಂಭಾವನೆ ಅನ್ನುತ್ತಾರೆ. ಅದು ಮನನದಿಂದ. ಮನನಂದ್ರೆ ಅಭೇದ ಸಾಧಕ ಯುಕ್ತಿಗಳಿಂದ ಅದ್ವಿತೀಯ ಬ್ರಹ್ಮದ ಚಿಂತನ. ಇನ್ನು ವಿಪರೀತ ಭಾವನೆಯು ನಿಧಿಧ್ಯಾಸನದಿಂದ ದೂರ ಆಕತಿ. ನಿಧಿಧ್ಯಾಸನ ಅಂದ್ರೇನು? ಅನಾತ್ಮಾಕಾರ ತಿರಸ್ಕಾರ ಪೂರ್ವಕ ಬ್ರಹ್ಮಾಕಾರ ಪ್ರವಾಹ ಪ್ರವರ್ಧನಕ್ಕೆ ಏನಂತಾರೆ? ನಿಧಿಧ್ಯಾಸನ. ಆ ನಿಧಿಧ್ಯಾಸನದ ಪರಿಪಕ್ವ ಅವಸ್ಥೆ ಸಮಾಧಿ ಅಂತ ಹೇಳ್ಯಾರಲ್ಲ. ಈ ನಿಧಿಧ್ಯಾಸನ ಏನು ಮಾಡ್ತೈತಿ? ವಿಪರೀತ ಭಾವನೆಯನ್ನು ನಿಧಿಧ್ಯಾಸನ ದೂರ ಮಾಡುತ್ತದೆ. ವಿಪರೀತ ಭಾವನೆ ಅಂತಂದ್ರೆ ಏನು? ಜೀವ ಬ್ರಹ್ಮರ ಅಭೇದವನ್ನು ಹೇಳ್ತಿ ಭೇದ ಅಂತ ತಿಳ್ಕೊಳ್ಳೋದು, ವಿರುದ್ಧವಾಗಿ ಉಲ್ಟಾ ನಿಶ್ಚಯ ಅಲ್ಲ. ಈ ರೀತಿಯಾಗಿ ಈ ವಿಪರೀತ ಭಾವನೆಯು ನಿಧಿಧ್ಯಾಸನದ ದೂರ ಆಗ್ತದೆ. ಈ ರೀತಿಯಾಗಿ ಪ್ರಥಮ ಶ್ರವಣವೇನೋ ಜ್ಞಾನದ್ವಾರ ಮೋಕ್ಷಕ್ಕೆ ಕಾರಣ ಆಗ್ತದೆ. ಮತ್ತು ವಿಚಾರ ರೂಪ ಶ್ರವಣ ಏನು ಮಾಡ್ತೈತಿ? ಮನ ನಿಧಿಧ್ಯಾಸನಗಳು ಅಸಂಭಾವನ ವಿಪರೀತ ಭಾವನೆಗಳನ್ನ ನಿವೃತ್ತಿ ಮಾಡ್ತದೆ. ವೇದಾಂತವೆಂದರೆ ಉಪನಿಷತ್ತುಗಳು. ಆಲ್ರೆಡಿ ವೇದಾಂತ ಹೇಳ್ತಿಲ್ಲ. ವೇದಾಂತ ಅಂದರೆ ಉಪನಿಷತ್ತು. ಆ ಉಪನಿಷತ್ತು ಅಲ್ರಿ ಯದ್ಯಪಿ ಈ ಗ್ರಂಥಕ್ಕಿಂತಲೂ ಭಿನ್ನವಾಗಿದೆ. ಉಪನಿಷತ್ತು ಈ ನಮ್ಮ ವಿಚಾರ ಸಾಗರಕ್ಕಿಂತಲೂ ಭಿನ್ನದ. ತಥಾಪಿ ಆ ಉಪನಿಷತ್ತುಗಳ ಸಮಾನ ಅರ್ಥವುಳ್ಳ ಭಾಷಾವಾಕ್ಯಗಳು ಏನದವ ಈ ಗ್ರಂಥದಲ್ಲಿ, ಅಂದ್ರೆ ನಮ್ಮ ವಿಚಾರ ಸಾಗರ ಗ್ರಂಥದಲ್ಲಿ ಅದಾವ. ಅವುಗಳ ಶ್ರವಣದಿಂದಲೂ ಕೂಡ ಜ್ಞಾನ ಆಗ್ತದೆ. ಈ ವಾರ್ತೆಯನ್ನು ಮುಂದೆ ಪ್ರತಿಪಾದನೆ ಮಾಡ್ತಾ ಇದ್ದೇವೆ. ಮುಂದೆ ಅಂದ್ರೆ ಟಿಪ್ನಾಗ 3ನೇ ತರಂಗದಾಗ 3ನೇ ಭಾಷಾ ಗ್ರಂಥದಿಂದಲೂ ಕೂಡ ಮೋಕ್ಷ ಆಕತಿ ಅನ್ನೋದನ್ನು ನಾವು 3ನೇ ತರಂಗದೊಳಗೂ ಕೂಡ ಹೇಳೋರು ಇದ್ದೀವಿ. ಅಂದರೆ ಕೇವಲ ಉಪನಿಷತ್ತುಗಳನ್ನ ಶ್ರವಣ ಮಾಡಿದಾಗನ ಮೋಕ್ಷ ಆಕತೈತಿ ಹಿಂಗೇನಿಲ್ಲ. ಅದಕ್ಕೆ ಸಮಾನವಾದ ವಿಚಾರಗಳು ನಮ್ಮ ವಿಚಾರ ಸಾಗರ ಗ್ರಂಥದಲ್ಲಿ ಇರೋದರಿಂದ ಆ ವಿಚಾರ ಸಾಗರ ಗ್ರಂಥವನ್ನು ಶ್ರವಣದಿಂದಲೂ ಕೂಡ ಏನಾಕತಿ? ಜ್ಞಾನ ಆಗ್ತದೆ. ಈ ವಾರ್ತೆಯನ್ನು ಮುಂದೆ ಕೂಡ ಪ್ರತಿಪಾದನೆ ಮಾಡ್ತಾ ಇದೆ. ಈ ರೀತಿಯಿಂದ ಜ್ಞಾನದ್ವಾರ ಗ್ರಂಥ ಮೋಕ್ಷಕ್ಕೆ ಕಾರಣವಾಗುತ್ತದೆ. ಮತ್ತು
ವಿಚಾರ ರೂಪವಾಗಿಯೂ ಮನರೂಪವಾಗಿ ಈ ಗ್ರಂಥ ಇರುತ್ತದೆ. ಇಲ್ಲಿ 7 ತರಂಗಗಳಲ್ಲಿ ವಿಚಾರನೂ ನಡೀತದೆ, ಅದಕ್ಕೆ ಮತ್ತು ಮನನೂ ಕೂಡ ನಡೀತಾ ಇದೆ. ಆದ್ದರಿಂದ ಅಸಂಭಾವನಾ ದೋಷದ ನಿವೃತ್ತಿ ದ್ವಾರ ಮೋಕ್ಷಕ್ಕೆ ಕಾರಣವಾಗಿರುತ್ತದೆ. ಆದ್ದರಿಂದ ಗ್ರಂಥದಿಂದ ಮೋಕ್ಷ ಆಗುವುದಿಲ್ಲ ಅಂತೇನು ಹೇಳಿದ್ದಿಲ್ಲ, ಅದು ಸಂಭವಿಸಿದ ಹಠ ಮಾತ್ರ ಐತಿ. ಇನ್ನು ಯಾರಾದರೂ ಹೀಗೆ ಹೇಳಿದರೆ ಗ್ರಂಥದಿಂದ ಮೋಕ್ಷ ಏನೋ ಆಗ್ತದೆ ರೀ, ಪರಂತು ಬೇರೆ ಸಾಧನವಾದರೂ ಮೋಕ್ಷ ಆಗುತ್ತದೆ. ಬೇರೆ ಸಾಧನಗಳದಾವ ಜಗತ್ತಿನಾಗ, ಅದರಿಂದನೂ ಮೋಕ್ಷ ಆಗ್ತದೆ. ಆದ್ದರಿಂದ ನಿಮ್ಮ ಗ್ರಂಥದ ಆರಂಭ ನಿಷ್ಫಲತಿ ಅಂತ ಯಾರಾದರೂ ಹಿಂಗೆ ಕೇಳಿದ್ರೆ ಅವ್ರಿಗೆ ಹೀಗೆ ಕೇಳಬೇಕು, ಆ ಬೇರೆ ಸಾಧನಗಳು ಯಾವುದವಪ್ಪ, ಯಾವುದರಿಂದ ಮೋಕ್ಷ ಆಗ್ತದೆ? ಬೇರೆ ಸಾಧನಗಳದಾವಂತಂದ್ರೆ ಆ ಬೇರೆ ಸಾಧನಗಳು ಯಾವುದರಿಂದ ಮೋಕ್ಷ ಆಗ್ತದೆ? ಆಗ ಒಬ್ಬ ಹೇಳ್ತಾನಲ್ಲ, ಉಪನಿಷತ್ತು, ಸೂತ್ರ, ಭಾಷ್ಯ ಮೊದಲಾದ ಸಂಸ್ಕೃತ ಗ್ರಂಥಗಳು ಜೀವಬ್ರಹ್ಮರ ಏಕತ್ವ ಪ್ರತಿಪಾದಕ ಬಹಳ ಗ್ರಂಥದವ್ರಿ. ಅವುಗಳಿಂದಲೂ ಕೂಡ ಜ್ಞಾನದ್ವಾರ ಮೋಕ್ಷ ಆಗ್ತತಿ ಅಲ್ಲ. ಇದಕ್ಕೆ ಭಿನ್ನವಾದ ಅಧಿಕಾರಿಗಳಿಲ್ಲ. ಆದರೆ ಈ ಗ್ರಂಥ ನಿಷ್ಫಲ ಅಂತ ಹೆಂಗೆ ಹೇಳಿದ್ದಾದರೆ ಈ ವಾರ್ತೆ ಯದ್ಯಪಿ ಸತ್ಯವಿದೆ ಅಲ್ರಿ. ಈ ನಮ್ಮ ವಿಚಾರಕ್ಕಿಂತಲೂ ಭಿನ್ನವಾಗಿ ಉಪನಿಷತ್ತದ ಸೂತ್ರ ಭಾಷ್ಯ ಮೊದಲಾದ ಸಂಸ್ಕೃತ ಗ್ರಂಥಗಳು ಅದಾವೆ, ಇಲ್ಲಂತ ಅರ್ಥ ಅಲ್ಲ. ಈ ವಾರ್ತೆಯು ಯದ್ಯಪಿ ಸತ್ಯವಿದೆ, ತಥಾಪಿ ಅವುಗಳ ಅರ್ಥವನ್ನು ಗ್ರಹಣ ಮಾಡುವಲ್ಲಿ ಯಾರ ಬುದ್ಧಿ ಸಮರ್ಥವಾಗಿರುವುದಿಲ್ಲವೋ, ಉಪನಿಷತ್ತುಗಳನ್ನು ಮತ್ತು ಭಾಷ್ಯವನ್ನು ಮೊದಲಾದ ಸಂಸ್ಕೃತ ಗ್ರಂಥಗಳನ್ನು ತಿಳಿತಕ್ಕಂಥ ಬುದ್ಧಿ ಯಾರಲ್ಲಿ ಇಲ್ಲವೋ ಅಂಥ ಮುಮುಕ್ಷುಗಳಿಗೆ ಸಂಸ್ಕೃತ ಗ್ರಂಥಗಳಿಂದ ಜ್ಞಾನ ಆಗುವುದಿಲ್ಲ. ಏನ್ರಿ, ಸಂಸ್ಕೃತ ಗ್ರಂಥಗಳಿಂದ ಸಾಮಾನ್ಯರಿಗೆ ಜ್ಞಾನ ಆಗುವುದಿಲ್ಲ. ಆದ್ದರಿಂದ ಆ ಗ್ರಂಥದಲ್ಲಿ ಆ ಗ್ರಂಥದಲ್ಲಿ ಮಂದ ಬುದ್ಧಿಗಳ ಮುಮುಕ್ಷುಗಳು ಪ್ರವೃತ್ತಿ ಆಗುವುದಿಲ್ಲ, ಎಂತೂ ಈ ನಮ್ಮ ಗ್ರಂಥದಲ್ಲೇ ಪ್ರವೃತ್ತಿ ಆಗ್ತಾ ಇದ್ದಾರೆ. ಮತ್ತು ಯಾರಾದರೂ ಹೀಗೆ ಹೇಳಬಹುದು, ಗ್ರಂಥದಿಂದ ಮೋಕ್ಷವೇನೋ ಆಗ್ತದೆ, ಸಂಸ್ಕೃತ ಗ್ರಂಥದಲ್ಲಿ ಮಂದ ಬುದ್ಧಿಯುಳ್ಳವರಿಗೂ ಕೂಡ ಜ್ಞಾನ ಆಗುವುದಿಲ್ಲ, ಅದು ಖರೆ. ಮತ್ತು ಮುಮುಕ್ಷುಗಳೇನೋ ಇದ್ದಾರೆ, ಆದಾಗ್ಯಾದರೂ ಗ್ರಂಥದಲ್ಲಿ ಪ್ರವೃತ್ತಿ ಆಗುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಯಾವ ವಿವೇಕ, ವೈರಾಗ್ಯ, ಶಮಾಧ ಸಂಪತ್ತಿ ಅಧಿಕಾರಿ ಹೇಳಿರುವರೋ ಅದು ದುರ್ಲಭವಿದೆ ಅಲ್ರಿ. ಈ ವಿವೇಕ, ವೈರಾಗ್ಯ, ಶಮಾಧ ಸಂಪತ್ತಿ ಏನದಾವಲ್ಲ, ಇವು ಬರೀ ಕೇಳಕ್ಕನ ಚಂದ ಅದಾವ್ರಿ, ಆಚರಣೆಗೆ ಭಾಳ ದುಬಾರಿ ಅದಾವ್ರಿ ಅಂತ ನಾವು. ಆದ್ದರಿಂದ ತಮ್ಮಲ್ಲಿ ಇಂಥ ಸಾಧನೆಗಳ ಅಭಾವವನ್ನು ನೋಡಿಕೊಂಡು ನಿಮ್ಮ ಗ್ರಂಥಾಗ ಅವರು ಪ್ರವೃತ್ತಿ ಆಗುವುದಿಲ್ಲ ಅಂದ್ರೆ ಅವ್ರಿಗೆ ಹಿಂಗೆ ಕೇಳಬೇಕು, ಏನಂತ, ಬಹಳ ಅಧಿಕಾರಿಗಳಿಲ್ಲಂತೀಯೋ ಅಥವಾ ಯಾರೂ ಇಲ್ಲಂತೀಯೋ, ಶಮದಮಾದಿ ಸಹಿತವಾಗಿರ್ತಕ್ಕಂಥ ಅಧಿಕಾರಿಗಳು ಯಾರೂ ಜಗತ್ತಿನಾಗ ಇಲ್ಲಂತೀಯೋ ಅಲ್ಲ, ಭಾಳ ಮಂದಿ ಇಲ್ಲಂತೀಯೋ, ಯಾರೂ ಇಲ್ಲಂತೀಯೋ. ಬಹಳ ಅಧಿಕಾರಿಗಳಿಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಕೂಡ ಒಪ್ತಾ ಇದ್ದೇವೆ ಅಲ್ಲ. ಬಂಗಾರ ಅಂಗಡಿಯಾಗ 4 ಮಂದಿ ಇರ್ತಾರೆ ಅನ್ನೋದು ನಮಗೂ ಗೊತ್ತದ, ಕಾಯಿಪಲ್ಲೆ ಬಜಾರ್ದಾಗ ಭಾಳ ಮಂದಿ ಇರ್ತಾರೆ, ನಾವು ಒಪ್ಕೋತೀವಿ ಅದನ್ನು. ಭಾಳ ಮಂದಿ ಅಧಿಕಾರಿಗಳಿಲ್ಲ, ಯಾಕೆ ಸಮಾಧಿ ಸಾಧಿಸೋದು ಸಾಮಾನ್ಯವಾಗಿ ಎಲ್ಲರಿಗೂ ಆಗುವುದಿಲ್ಲ, ಅದು ಗೊತ್ತದ, ಅದು ಸರಿ ಅದ, ಅವು ನಾವು ಕೂಡ ಅಂಗೀಕಾರ ಮಾಡ್ತಾಯಿದ್ದೀವಿ. ಜ್ಞಾನಕ್ಕೆ ಯೋಗ್ಯ ಅಧಿಕಾರಿಗಳು ಯಾರೂ ಇರುವುದಿಲ್ಲ. ಹೀಗೆ ಹೇಳಿದ್ರೆ ಈ ವಾರ್ತೆ ಸಂಭವಿಸೋದಿಲ್ಲ. ಜ್ಞಾನಕ್ಕೆ ಅಧಿಕಾರಿಗಳು ಯಾರೂ ಇಲ್ಲ ಅಂತ ಏನು ಹೇಳ್ತೀಯಲ್ಲ, ಅದು ಸಂಭವಿಸೋದಿಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಅಂತಃಕರಣದಲ್ಲಿ 3 ದೋಷಗಳು ಇರುತ್ತವೆ. ಒಂದು ಮಲದೋಷ, 2ನೇದ್ದು ವಿಕ್ಷೇಪ ದೋಷ, 3ನೇದ್ದು ಸ್ವರೂಪದ ಆವರಣ. ಮಲ ಅಂದ್ರೇನಪ್ಪ, ಮಲವೆಂದರೆ ಪಾಪ, ಅನಂತ ಜನ್ಮದಲ್ಲಿ ಮಾಡಿರ್ತಕ್ಕಂಥ ವಿಷಯಗಳ ಸಂಸ್ಕಾರ, ಅದು ಪಾಪದ, ಅದು ಮಲ ಅಂತ ಕರೀತಾರೆ. ವಿಕ್ಷೇಪ ದೋಷ ಅಂದ್ರೆ ಏನ್ರಿ, ಚಂಚಲತ್ವ. ಯಾವಾಗೂ ಕೂಡ ಪುಸ್ತಕ ಹಿಡಿದೀವಿ ಅಂದ್ರೆ ಮನೆ ಕಡೆ ಹೋಗ್ತದೆ ಅದಲ್ರಿ. ಇದು ಎಲ್ಲರಿಗೂ ಅನುಭವನೂ ಅದ ಅಲ್ರಿ. ಅದಕ್ಕೆ ಚಂಚಲ ಅಂದ್ರೆ ಏನಕತ್ತಿ ಅಂತ ಕೇಳ, ವಿಕ್ಷೇಪ ಅಂದ್ರೆ ಚಂಚಲ, ಆವರಣವೆಂದರೆ ಸ್ವರೂಪದ ಅಜ್ಞಾನ ಅಲ್ರಿ. ಶುಭಕರ್ಮದಿಂದ ಮಲದೋಷದ ದೂರ ಆಗ್ತೈತಿ.
ಉಪಾಸನದಿಂದ ವಿಕ್ಷೇಪ ದೋಷ ದೂರ ಆಗ್ತೈತಿ, ಜ್ಞಾನದಿಂದ ಅವನ ದೋಷ ದೂರ ಆಗ್ತದೆ. ಯಾರ ಅಂತಃಕರಣದಲ್ಲಿ ಮಲವಿಕ್ಷೇಪ ದೋಷಗಳಿರುವವೋ ಅವರು ಅಧಿಕಾರಿಗಳೇ ಆಗುವುದಿಲ್ಲ. ಆದರೆ ಈ ಜನ್ಮದಲ್ಲಿ ಆಗಲಿ ಅಥವಾ ಪೂರ್ವ ಜನ್ಮದಲ್ಲಿ ಆಗಲಿ ಶುಭಕರ್ಮ ಉಪಾಸನೆಗಳನ್ನು ಅನುಷ್ಠಾನ ಮಾಡಿದ ಬಲದಿಂದ ಯಾರು ಮಲವಿಕ್ಷೇಪ ದೋಷಗಳು ನಾಶ ಮಾಡಿಕೊಂಡಿದ್ದಾರೋ ಅಂಥ ಜ್ಞಾನ ಯೋಗ್ಯ ಅಧಿಕಾರಿಗಳೇ ಗ್ರಂಥದಲ್ಲಿ ಪ್ರವೃತ್ತಿ ಆಗ್ತಾ ಇದ್ದಾರೆ. ಅವರು ಈ ಜನ್ಮದಲ್ಲೇ ಈ ಮಲವಿಕ್ಷೇಪ ಕಳ್ಕೊಂಡಿರ್ಬೇಕು, ಇಲ್ಲತ್ತಂದ್ರೆ ಅನಂತ ಜನ್ಮದಲ್ಲಿ ಕಳ್ಕೊಂಡಿರ್ಬೇಕು. ಅಂಥವರು ಈ ಗ್ರಂಥದಲ್ಲಿ ಪ್ರವೃತ್ತಿ ಆಗ್ತಾ ಇದ್ದಾರೆ ಅಂತ ಹೇಳ್ಯಾರ. ಹಾಗಾದ್ರೆ ಜಗತ್ತಿನಾಗ ಎಷ್ಟು ಪ್ರಕಾರ ಜನರದಾರಪ್ಪ ಅಂತ ಕೇಳಿದ್ರೆ ಏನೇನು ಪಾಮರ ವಿಷಯ ಪುರುಷ. ಇಲ್ಲಿ ಆ ವಿಷಯವನ್ನು ನಾಳಿನ ದಿವಸ ಚಿಂತನೆ ಮಾಡೋಣ. ಸದ್ಗುರುನಾಥ ಮಹಾರಾಜ್.